पदार्थमालिकाय श्लोक पुट संख्ये 79 पिपाशितानां विनेय विश्वासनाय दर्शयतां झटिति घटचटकमोक्षं श्रद्धेयं नैव कारपटिकानाम्। धन लव पिपाशितानां ಸ್ವಲ್ಪ ಧನದ ಲೋಭಿ ಮತ್ತು ವಿನೇಯ ವಿಶ್ವಾಸನಾಯ ದರ್ಶಯತಾಂ ಶಿಷ್ಯರಿಗೆ ವಿಶ್ವಾಸವನ್ನು ಉತ್ಪನ್ನ ಮಾಡುವ ಸಲುವಾಗಿ ತೋರಿಸಿಕೊಡುವಂಥ ಖಾರಪಟಿಕಾನಾಂ ಖಾರಪಟಿಕರ ಝಟಿತಿ ಘಟಚಟಕ ಮೋಕ್ಷಂ ಶೀಘ್ರವಾಗಿ ಕೊಡವು ಒಡೆಯುವುದರಿಂದ ಪಕ್ಷಿಗಳ ಮೋಕ್ಷದ ಹಾಗೆ ಮೋಕ್ಷದ ನೈವ ಶ್ರದ್ಧೇಯಂ ಶ್ರದ್ಧೆಯನ್ನು ಮಾಡಬಾರದು. ಇಲ್ಲಿ ಒಂದು ಪ್ರಕಾರದಿಂದ ಅಹಿಂಸಾ ರೂಪದ ಯಾವ ವ್ರತ ಇದೆ, ಧರ್ಮಂತೂ ಅಹಿಂಸಾ ರೂಪನ ಇದೆ. ಹಿಂಸೆಯೊಳಗೆ ಧರ್ಮ ಕಿಂಚಿತ ಮಾತ್ರ ಕೂಡ ಇಲ್ಲ. ಆ ಅಹಿಂಸಾ ಧರ್ಮದ ಪ್ರತಿಪಾದನೆ ಮಾಡ್ತಾ ಮಾಡ್ತಾ ಒಂದು ರೀತಿ ಅಹಿಂಸಾ ಮಹಾವ್ರತದ ಅತಿಚಾರವನ್ನೇ ಹೇಳ್ತಾ ಇದ್ದಾರೇನೋ ಈ ಪ್ರಕಾರ ಇಲ್ಲಿ ಕಥನ ಸಾಗಿಸಿಕೊಂಡು ಹೋಗ್ತಾ ಇದ್ದಾರೆ. ಶ್ಲೋಕ 88 ಶ್ಲೋಕ. ಹಾಗಾದ್ರೆ ಆ ಸೂಕ್ಷ್ಮವಾದಂಥ ಯಾವ ಜಿನೇಂದ್ರ ಪ್ರಣೀತ ಅಹಿಂಸಾ ಧರ್ಮ ಇದೆಯೋ ಆ ಧರ್ಮದೊಳಗ ಯಾವ್ಯಾವ ಪ್ರಕಾರದಿಂದ ವಿಪರೀತ ಅಭಿನಿವೇಶಗಳ ಅನ್ಯ ಮತೀಯರ ಯಾವ ಆಚರಣೆ ಅಥವಾ ಸ್ವಾಭಾವಿಕವಾಗಿ ಸಂಪರ್ಕ ಬರ್ತಿದೆ, ಅದರಿಂದ ಯಾವ್ಯಾವ ಪ್ರಕಾರದ ಅನ್ಯ ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ಸ್ಥೂಲ ರೂಪದಿಂದ ಯಾವ್ಯಾವುದರ ಗ್ರಹಣ ಆಗ್ತಾ ಹೋಗ್ತಿದೆ, ಅದ್ಯಾವುದು ಧರ್ಮ ಅಲ್ಲ, ಅರ್ಥಾತ್ ಅದು ಸುಖದ ಮತ್ತು ಮೋಕ್ಷದ ಕಾರಣ ಆಗುವುದಿಲ್ಲ ಅನ್ನೋದನ್ನ ಇಲ್ಲಿ ಆಚಾರ್ಯ ಭಗವಂತರ ಕ್ರಮದಿಂದ ಹೇಳ್ತಾ ಬರ್ತಾ ಇದ್ದಾರೆ. ಈ ಒಂದು 10ನೇ ಶ್ಲೋಕದೊಳಗೆ ಹೇಳ್ತಾ ಇದ್ದಾರೆ, ಸ್ವಲ್ಪ ಧನದ ಲೋಭಿ. ಕೆಲವರು ಧರ್ಮದ ಮುಖಂಡರು ಹೀಗಿರ್ತಾರೆ, ಸ್ವಲ್ಪ ಧನಾದಿಗಳ ಪ್ರಾಪ್ತಿಯ ಆಗ್ತಿದೆ ಅಂತೇಳಿ ತಿಳ್ಕೊಂಡ ಶಿಷ್ಯರಿಗೆ ಏನೇನೋ ಹೇಳ್ಬಿಡ್ತಾರೆ, ಸುಲಭದೊಳಗೆ ಧರ್ಮ ಹೇಳ್ಬಿಡ್ತಾರೆ. ಇಲ್ಲಿ ದೃಷ್ಟಾಂತ ಇದೆ. ಖಾರಪಟಿಕ ಅನ್ನೋದು ಒಂದು ಮತ ಇದೆ. ಅವ್ರೇನು ಅಭಿಪ್ರಾಯ ಇದೆ, ಒಂದು ಮಡಿಕೆಯೊಳಗೆ ಪಕ್ಷಿ ಸಿಕ್ಕೊಂಡಿರ್ತಿದೆ, ಆ ಮಡಿಕೆಯನ್ನು ಒಡೆದು ಬಿಟ್ರೆ ಆ ಪಕ್ಷಿ ಮುಕ್ತಾಗಿ ಹೋಗ್ತಿದೆಯಲ್ಲ, ಹಾಗೆ ಈ ಶರೀರ ರೂಪದ ಮಡಿಕೆಯನ್ನ ಒಡೆದು ಬಿಟ್ರೆ ಅರ್ಥಾತ್ ಸಾಯಿಸಿ ಬಿಟ್ರೆ ಜೀವಮುಕ್ತ ಆಗ್ತಾನೋ. ಈ ಪ್ರಕಾರ ಅವರ ಜನರಿಗೆ, ಮುಗ್ಧ ಶಿಷ್ಯರಿಗೆ ಅಥವಾ ಅಜ್ಞಾನಿ ಶಿಷ್ಯರಿಗೆ ಹೇಳಿರ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ನಮ್ಮಲ್ಲೇ ಹಾಗೂ ಹೊಂದಿಕೆ ಆಗ್ತಿದೆ ಅನ್ನೋದು ಮುಂದೆ ನೋಡೋಣ. ಸ್ವಲ್ಪ ಧನದ ಲೋಭಿ ಮತ್ತು ಶಿಷ್ಯರಿಗೆ ವಿಶ್ವಾಸವನ್ನು ಉತ್ಪನ್ನ ಮಾಡುವ ಸಲುವಾಗಿ ತೋರಿಸಿಕೊಡುವಂತಹ ಖಾರಪಟಿಕರ ಶೀಘ್ರವಾಗಿ ಕೊಡವು ಒಡೆಯುವುದರಿಂದ ಪಕ್ಷಿಗಳ ಮೋಕ್ಷದ ಹಾಗೆ ಮೋಕ್ಷದ ಶ್ರದ್ಧೆಯನ್ನು ಮಾಡಬಾರದು. ಟೀಕೆ. ಖಾರಪಟಿಕಾನಾಂ ಝಟಿತಿ ಘಟ ಚಟಕ ಮೋಕ್ಷಂ
ನೈವ ಶ್ರದ್ಧೇಯಂ. ಖಾರಪಟಿಕವೆಂಬುದೊಂದು ಮತವಿದ್ದು ಅದು ಕೂಡಲೇ ಕೊಡದ ಪಕ್ಷಿಯ ಮೋಕ್ಷದ ಸಮಾನವಾಗಿ ಮೋಕ್ಷವನ್ನು ಹೇಳುತ್ತದೆ. ಅದರ ಶ್ರದ್ಧೆಯನ್ನು ಮಾಡಬಾರದು. ಸಾಮಾನ್ಯವಾಗಿ ಮನುಷ್ಯ ಅಂತಂದ್ರೆ ಸಂಘಜೀವಿ, ಅನೇಕ ಪ್ರಕಾರದ ಮತೀಯರ ಜೊತೆಗೆ ಸಂಬಂಧ ಬರ್ತಿದೆ. ಅವರ ಮಾತುಗಳನ್ನ ಕೇಳಿ ಅವರ ರೀತಿಯನ್ನ ನೋಡಿ ಇವನು ಸುಲಭವಾಗಿ ಆಹಾರ ಹಾಕಲಿಲ್ಲ, ಸಲ್ಲೇಖನ ಕೊಟ್ಟಿತು ಅಂತಂದ್ರೆ ಏನಾಗ್ತಿದೆ, ಜೀವನಿಗೆ ಮೋಕ್ಷಣ ಆಗ್ತಿದೆ ಅಂತ ಹೇಳಿ ತಿಳಿತಾರೆ. ಜೀವ ಶರೀರದ ಬಂಧನದೊಳಗೆ ಸಿಲುಕಿಕೊಂಡಿದ್ದಾನೆ. ಆ ಶರೀರದ ಬಂಧನದೊಳಗೆ ಸಿಲುಕಿಕೊಂಡ ಎಷ್ಟು ದಿವಸ ಸುಖ ಭೋಗಿಸ್ತಿದ್ದ. ಈಗಂತೂ ಆ ಶರೀರದ ಮೂಲಕ ಇವನಿಗೆ ಯಾವ ಸುಖವನ್ನು ಭೋಗಿಸಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಶರೀರವನ್ನ ಸಾಯಿಸಿ ಬಿಟ್ಟ, ಅರ್ಥಾತ್ ಶರೀರದಿಂದ ಆತ್ಮನನ್ನ ಬೇರೆ ಮಾಡಿಬಿಡ್ತು ಅಂತಂದ್ರ ಆತ್ಮನಿಗೆ ಮೋಕ್ಷ ಆಗ್ತಿದೆ. ಬೇರೆ ಆಗ್ತಾನೆ ನಾವ ಈ ಶರೀರದಿಂದ. ಅವನು ಭಿನ್ನತೆ ಆಯ್ತು ಅಂತಂದ್ರೆ ಅವನು ಶಾಶ್ವತವಾಗಿ ಶರೀರದಿಂದ ಭಿನ್ನ ಆಗ್ತಾನೆ ಅಂದ್ರೆ ಇಲ್ಲ. ಇನ್ನೊಂದು ಶರೀರ ಧಾರಣ ಮಾಡ್ತಾನೋ ಅದು ಯಾರಿಗೆ ಗೊತ್ತಿರುತ್ತಿಲ್ರಿ. ಒಟ್ನಲ್ಲಿ ಈ ಶರೀರದೊಳಗಿನ ಬಿಡುಗಡೆ ಅಂದ್ರೆ ಶಾಶ್ವತವಾಗಿ ಇವರ ದುಃಖದಿಂದ ಸಂಸಾರದಿಂದ ಮೋಕ್ಷ ಅಂತ ಹೇಳಿ ಅವರು ತಿಳ್ಕೊಳ್ತಾರೆ. ಹಾಗೆ ಹೇಳ್ತಾರೆ. ಯಾವುದರ ಸಲುವಾಗಿ? ಶಿಷ್ಯರನ್ನ ವಿಶ್ವಾಸದೊಳಗೆ ತಗೊಳ್ಳೋ ಸಲುವಾಗಿ. ಯಾಕೆಂತಂದ್ರೆ ಶಿಷ್ಯರಿಗೆ ಅಥವಾ ಯಾವ ಜೀವಕ್ಕ ಸುಲಭ ಮೋಕ್ಷ ಬೇಕಲ್ಲ. ಮೋಕ್ಷ ಅರ್ಥಾತ್ ದುಃಖದಿಂದ ಬಿಡುಗಡೆ ಸುಲಭವಾಗಿ ಬೇಕ್ರದ. ಏನಾದ್ರೂ ಒಂದು ಮಂತ್ರ ಹೇಳಿದ ಕೂಡಲೇ ದುಃಖ ದೂರ ಆಗ್ತಿತ್ತು ಅಂದ್ರೆ ನಾವು ಒಪ್ಪತೇವ ಅಥವಾ ಇಲ್ರಿ? ಏನಾದ್ರೂ ಒಂದು ಪೂಜೆ ವಿಧಾನ ಮಾಡಿದ ನಂತರ, ಏನಾದ್ರೂ ಒಂದಿಷ್ಟು ದಾನ ಕೊಟ್ಟ ನಂತರ ಧರ್ಮ ಆಗ್ತಿದೆ, ಬಸ್ತಿ ಕಟ್ಟು ಅಂತ ಹೇಳಿದ್ರೆ ಒಂದಿಷ್ಟು ಕೊಡ್ತೇವೇನಿಲ್ರಿ? ಅಥವಾ ಆಸ್ತಿಯನ್ನೆಲ್ಲ ಬೇಕಾದಷ್ಟು ಇದೆ ಅಲ್ಲ, ಬಸ್ತಿ ಒಂದು ಕಟ್ಟು ಅಂತ ಹೇಳಿದ್ರೆ ಕಟ್ಟಿ ಬಿಡ್ತೇವ್ರಿ. ಅಂದ್ರೆ ಈ ಪ್ರಕಾರ ಸುಲಭವಾಗಿ ಧರ್ಮ ಅರ್ಥಾತ್ ಸಂಸಾರದಿಂದ ಬಿಡುಗಡೆ ಅಥವಾ ದುಃಖದಿಂದ ಬಿಡುಗಡೆಯನ್ನ ಜೀವ ಬಯಸ್ತಾ ಇರ್ತಾನೆ. ಹೀಗಾಗಿ ಇದರ ದುರುಪಯೋಗ ಮಾಡಿಕೊಂಡ ಅನೇಕ ಜನರ ಧನದ ಪ್ರಾಪ್ತಿಯ ಸಲುವಾಗಿ ಮುಖಂಡತ್ವವನ್ನು ಸ್ವೀಕಾರ ಮಾಡಿ ಶಿಷ್ಯರನ್ನ ಅಜ್ಞಾನ ಅಂಧಕಾರದೊಳಗ ಇರಿಸ್ತಾರೆ. ಅಜ್ಞಾನಿ ಜೀವ ಹಾಗೆ ಮಾಡ್ತಾರೆ. ಆದ್ರೆ ಹಾಗೆ ಸುಖ ಅಥವಾ ಮೋಕ್ಷ ಎಂದೂ ಆಗೋ ಸಾಧ್ಯ ಇಲ್ಲ. ಭಾವಾರ್ಥ ಏನ್ ಹೇಳ್ತಾರೆ ನೋಡಿದ್ರೆ, ಒಂದು ಖಾರಪಟಿಕವೆಂಬ ಹೆಸರಿನ ಮತವಿದ್ದು ಅದರಲ್ಲಿ ಮೋಕ್ಷದ ಸ್ವರೂಪವನ್ನು ವಿಚಿತ್ರವಾಗಿ ಹೇಳುತ್ತಾರೆ. ಯಾವ ಪ್ರಕಾರ? ಒಂದು ಮಣ್ಣಿನ ಕೊಡದಲ್ಲಿ ಪಕ್ಷಿಯು ಬಂಧಿತವಿದ್ದು ಆ ಕೊಡವನ್ನು ಒಡೆದು ಹಾಕಿದ ಕೂಡಲೇ ಪಕ್ಷಿಯು ಬಂಧನದಿಂದ ಬಿಡುಗಡೆಯಾಗಿ ಮುಕ್ತವಾಗಿ ಹೋಗುತ್ತದೆ. ಅದೇ ಪ್ರಕಾರ ಆತ್ಮನು ಶರೀರದಲ್ಲಿ ಬಂಧಿತನಿದ್ದಾನೆ. ಆ ಶರೀರದ ನಾಶ ಮಾಡಿಬಿಟ್ಟರೆ ಆತ್ಮನು ಬಂಧನದಿಂದ ರಹಿತನಾಗಿ ಮುಕ್ತನಾಗಿ ಹೋಗುವನು. ಈ ಪ್ರಕಾರದ ಶ್ರದ್ಧೆಯನ್ನು ಮಾಡಬಾರದು. ಏಕೆಂದರೆ ಈ ಶ್ರದ್ಧೆಯು ಹಿಂಸೆಯ ಕಾರಣವಿದೆ. ಅಂತರಂಗ ಕಾರ್ಮಾಣ ಶರೀರದ ಬಂಧನದಿಂದ ಯುಕ್ತನಾದ ಆತ್ಮನು ಈ ಪ್ರಕಾರ ಮುಕ್ತ ಹೇಗಾಗುವ ಸಾಧ್ಯತೆ ಇದೆ? ಆ ಖಾರಪಟಿಕನು ಧನಲವ ಪಿಪಾಸಿತಾನಾಂ ಸ್ವಲ್ಪ ಮಾತ್ರ ಧನದ ಲೋಭಿ ಇದ್ದಾನೆ. ಮತ್ತೆ ಅವನು ವಿನೇಯ ವಿಶ್ವಾಸನಾಯ ದರ್ಶಯತಾಂ ಶಿಷ್ಯರುಗಳನ್ನು ವಿಶ್ವಾಸದಲ್ಲಿ ತೆಗೆದುಕೊಳ್ಳುವ ಸಲುವಾಗಿ ಅದೆಷ್ಟೋ ರೀತಿಗಳನ್ನು ತೋರಿಸಿಕೊಡುತ್ತಾನೆ. ಆದುದರಿಂದ ಅವನ ಕಥನದ ಮೇಲೆ ಶ್ರದ್ಧೆ ಮಾಡಬಾರದು. ಇಲ್ಲಿ ಅವ ಯಾವ ಪ್ರಕಾರ ಹೇಳಿದಾನೆ ಆ ಪ್ರಕಾರಣ ಅಂತ ಹೇಳಿ ಅಲ್ಲ, ಆದ್ರೆ ಆ ಜಾತಿಗೆ ಸೇರಿದ ಅನೇಕ ಪ್ರಕಾರಗಳನ್ನ ನಾವು ಕೂಡ ಅನುಸರಿಸ್ತಾ ಇದ್ದೇವೆ. ಶರೀರ ಇದು ದುಃಖದ ಕಾರಣ ಇದೆ, ಇಷ್ಟು ನಾವು ತಿಳಿದಿದ್ದೇವೆ. ಮತ್ತು ವಾಸ್ತವದಲ್ಲಿ ಶರೀರವೇ ದುಃಖದ ಮೂಲ ಇದೆ. ಸಂಸಾರ ದುಃಖದ ಕಾರಣ ದೇಹಮೇವಾತ್ಮ ಬುದ್ಧಿ ಅಂತ ಹೇಳಿ ಪೂಜ್ಯಪಾದ ಆಚಾರ್ಯ ದೇವ ಸಮಾಧಿ ತಂತ್ರದಲ್ಲಿ ಹೇಳಿದ್ದಾರೆ. ಒಂದು ದೇಹಾತ್ಮ ಬುದ್ಧಿ ಏನಿದೆ, ದೇಹಾತ್ಮ ಬುದ್ಧಿ ಅರ್ಥಾತ್ ದೇಹ ಅಂದ್ರೆ ನಾನು, ಈ ಪ್ರಕಾರದ ಯಾವ ಭಾವ ಇದೆ ಅದುವೇ ಸಂಸಾರ ದುಃಖದ ಮೂಲ ಇದೆ. ಅದನ್ನ ಬಿಡಿಸಿ ಅಥವಾ ಸುಲಭ ಮಾಡಿ ಏನ್ ಹೇಳಿದ್ರು, ಒಂದು ದೇಹದ ದುಃಖದ ಮೂಲ ಇದೆನಾ, ದೇಹ ಇಲ್ದಿದ್ರ ಜೀವ ವಿಕಾರಿ ಭಾವ ಯಾತಕ್ಕಾಗಿ ಮಾಡ್ತಾನೋ, ದೇಹ ಇಲ್ದಿದ್ರ ಸಂಬಂಧಿಗಳು ಯಾರ, ದೇಹ ಇಲ್ದಿದ್ರ ಮನೆ ಐಶ್ವರ್ಯ ಯಾವುದಕ್ಕೆ ಬೇಕಾಗಿದೆ, ದೇಹ ಇಲ್ದಿದ್ರ ಆಹಾರ ಯಾರಿಗೆ ಬೇಕಾಗಿದೆ, ಅರೂಪಿ ಚೈತನ್ಯಮಯ ಆತ್ಮನಿಗೇನ ದೇಹ
ಆಹಾರದ ಅವಶ್ಯಕತೆ ಇಲ್ಲ, ಅವನಿಗೇನು ಮನೆ ಮಹಲಾದಿಗಳು ಬೇಕಾಗಿಲ್ಲ, ಅವನಿಗೆ ವಸ್ತ್ರ ಒಡವೆ ಏನೂ ಬೇಕಿಲ್ಲಲ್ಲ. ಹಾಗಾದ್ರೆ ಎಲ್ಲ ಪ್ರಕಾರದಿಂದ ಆಕುಲತೆ ದುಃಖ, ಈ ಜೀವನಿಗೆ ದುಃಖದ ಸಂಸಾರದ ಆಧಾರ ಯಾವುದಿದೆ? ಒಂದು ದೇಹ. ಹಾಗಾದ್ರೆ ಆ ದೇಹದ ನಾಶ ಮಾಡಿಬಿಟ್ರೆ ಜೀವ ಸುಖಿ ಆಗ್ತಾನೆ, ಮುಕ್ತ ಆಗ್ತಾನೆ, ದುಃಖದಿಂದ ಭಿನ್ನ ಆಗ್ತಾನೆ. ಈ ಪ್ರಕಾರದ ಒಂದು ರೀತಿಯ ಜೀವನಿಗೆ ಶ್ರದ್ಧೆ ಇದೆ. ಆ ಪ್ರಕಾರದ ಶ್ರದ್ಧೆ ಮಾಡಬಾರ್ದು ಅಂತ ಹೇಳಿ ಹೇಳ್ತಾರೆ. ಹಾಗಾದ್ರೆ ಏನಿದೆ? ಸಮಯ ಸಾರಾದಿ ಉದ್ಗ್ರಂಥಗಳ ಮೇಲೆ ಭಾಷಾ ಟೀಕೆಯನ್ನ ಬರೆದಂಥ, ವಚನಿಕೆಯನ್ನ ಬರೆದಂಥ ಅಥವಾ ಟೀಕೆಯನ್ನ ಬರೆದಂಥ ಅಮೃತಚಂದ್ರ ಆಚಾರ್ಯ ದೇವರಿಗೆ ಇಲ್ಲಿ ತಿಳಿಸಿಕೊಡೋದೇ ಇದೆ. ಚಾರಿತ್ರ್ಯ ಏನು, ಧರ್ಮ ಇದೆ. ಆದ್ರೆ ಆ ಚಾರಿತ್ರ್ಯದ ಸಲುವಾಗಿ ಮೊದಲು ವಸ್ತು ಸ್ವರೂಪದ ಜ್ಞಾನ ಬೇಕು, ಸ್ವರೂಪದ ಶ್ರದ್ಧೆ ಬೇಕು, ಆತ್ಮನ ಅನುಭೂತಿ ರೂಪದ ಸಮ್ಯಕ್ ದರ್ಶನ ಬೇಕು, ಸ್ವಭಾವ ವಿಭಾವಗಳ ಮಧ್ಯದಲ್ಲಿ ಇರುವಂತಹ ಅಂತರವನ್ನ ಗುರುತಿಸಬೇಕು. ಅಂದ್ರನ ಆ ಚಾರಿತ್ರದಿಂದ ನಿನಗೆ ಮೋಕ್ಷ ಆಗೋ ಸಾಧ್ಯ ಇದೆ. ಈ ಒಂದು ಅಭಿಪ್ರಾಯವನ್ನ ಇಟ್ಕೊಂಡ ಜನರಲ್ಲಿ ನಿರಂತರ ಯಾವ ಚಾರಿತ್ರದ ಒಂದು ರುಚಿಯನ್ನ ನೋಡಿದರೋ ಆ ಅಮೃತ ಚಂದ್ರಾಚಾರ್ಯ ದೇವ ಚರಣಾನುಯೋಗಕ್ಕೆ ಸಂಬಂಧಿಸಿದ ಹಾಗೆ ಈ ಗ್ರಂಥದ ರಚನೆ ಮಾಡಿದ್ದಿರಬಹುದರೆ. ಜೀವನಿಗೆ ಯಾವತ್ತಿದ್ರೂ ಆಚರಣೆಯೊಳಗ ಧರ್ಮ ಬೇಕಾಗ್ತಿದೆ. ಧರ್ಮವನ್ನ ಇವ ಆಚರಣೆಯೊಳಗನ ಕಂಡುಕೊಳ್ಳುತ್ತಾನ್ರಿ. ಪರಿಣಾಮದ ಧರ್ಮವನ್ನ, ನಿರ್ಮಲ ಅಂತಃಕರಣ, ನಿರ್ಮಲ ಶ್ರದ್ಧೆಯ ಧರ್ಮವನ್ನ ಇವು ತಿಳಿಯುವುದೇ ಇಲ್ಲ. ನಿರ್ಮಲ ಶ್ರದ್ಧೆ, ಶುದ್ಧ ಪರಿಣಾಮ ಇವು ಇಲ್ಲದೆ ಹೋದ್ರ ಬಾಹ್ಯದೊಳಗೆ ಯಾವ ಶರೀರದ ಮೂಲಕ ಧರ್ಮದ ಆಚರಣೆ ಇದೆಯೋ ಆ ಧರ್ಮದ ಆಚರಣೆಯಿಂದ ಜೀವನಿಗೆ ಮೋಕ್ಷ ಅಂತೂ ಆಗೋದು ಬಹಳ ದೂರ. ಆದ್ರ ಅವನಿಗೆ ವರ್ತಮಾನದಲ್ಲಿ ಕೂಡ ಅದರಿಂದ ದುಃಖನ ಆಗ್ತಿದೆ. ಅರ್ಥಾತ್ ಪರಪದಾರ್ಥ ಯಾವಾಗೂ ದುಃಖದ ಕಾರಣ ಇಲ್ಲ. ಆಗಮದ್ದನ ಕಥನೆ ಇದೆ. ಏನ? ಶರೀರನ ದುಃಖದ ಮೂಲ ಇದೆ, ಶರೀರನ ಸಂಸಾರದ ಆಧಾರ ಇದೆ. ಇದೆಲ್ಲವೂ ಆಗಮದ್ದೇ ವಚನ ಇದ್ರನೂ ಕೂಡ ಆ ವಚನದ ಅನುಸಾರ ವಿಚಾರ ಮಾಡಿದ್ರ ಶರೀರ ಜೀವನಿಗೆ ಏನ್ ಮಾಡಿದ್ದೀರಿ? ನನ್ನ ಯಾವ ಕಾರ್ಯ ಆದರೂ ಮಾಡ, ನನಗೆ ಮನೆ ಕಟ್ಟಿಸಿ ಕೊಡು, ನನಗೆ ಆಹಾರ ಹಾಕ, ನನಗೆ 5 ಪ್ರಕಾರದ ನನ್ನಲ್ಲಿ ಯಾವ ಇಂದ್ರಿಯಗಳ ವಾಸ ಮಾಡಿಕೊಂಡಿದ್ದಾವೆ ಅವುಗಳಿಗೆ ಅನುಕೂಲವಾದಂತಹ ಸಾಮಗ್ರಿಗಳನ್ನೆಲ್ಲ ನೀನು ಸಂಗ್ರಹಿತ ಮಾಡು ಅಂಥೇಳಿ ಶರೀರ ಹೇಳಿದೆಯಲ್ರಿ. ಯಾವುದಾದರೂ ಸಂಕೇತ ಕೊಟ್ಟಿದೆಯನ್ನ? ಶರೀರನ ದುಃಖದ ಮೂಲ ಅಂಥೇಳಿ ಆಗಮದ್ದೇ ವಚನ ಇದ್ರನೂ ಕೂಡ ಆ ವಚನದ ಅನುಸಾರ ನಿಜವಾಗಿ ಆ ಶರೀರ ದುಃಖದ ಕಾರಣ ಇಲ್ಲ. ಹಾಗಾದ್ರೆ ಆ ವಚನ ಏನಿದೆ? ಶರೀರದ ಮೇಲೆ ಈ ಜೀವದ ಅಭೇದ ಬುದ್ಧಿಯ ಮೂಲಕ ಯಾವ ರಾಗ ಇದೆಯಲ್ಲ ಅದು ದುಃಖದ ಕಾರಣ ಇದೆ ಅಂತ ಹೇಳಿ ತಿಳಿಸಿಕೊಡೋದಿರ್ತರೆ. ವಚನಂತೂ ಹೀಗೆ ಇರ್ತವೆ, ವಚನಂತೂ ವ್ಯವಹಾರದಿಂದನೇ ನಡೀತಾ ಇರ್ತವೆ. ಆದ್ರ ವಚನದ ಅನುಸಾರ ಯಾವ ಜೀವ ಅರ್ಥ ಮಾಡ್ತಾನೋ ಆ ಜೀವನಿಗೆ ಆ ಜಿನವಚನದ ಮೂಲಕ ಕೂಡ ಧರ್ಮದ ಅಥವಾ ವಾಸ್ತವಿಕ ಸ್ವರೂಪದ ಪರಿಚಯ ಆಗುವುದಿಲ್ಲ. ಒಂದು ಜಿನವಚನದ ಮೂಲಕ ನಾವು ಆತ್ಮನ ಸ್ವರೂಪದ ಪರಿಚಯ ಆಗೋದಿದೆಯಲ್ಲ, ಒಂದು ಜಿನವಚನದ ಆಧಾರದಿಂದನೇ ಮೋಕ್ಷ ಮಾರ್ಗದ ಉಪಲಬ್ಧಿ ಆಗೋದಿದೆಯಲ್ಲ, ಒಂದು ಜಿನವಚನದ ಆಧಾರದಿಂದನೇ ಸ್ವತತ್ವ ಪರತತ್ವಗಳ ನಿರ್ಣಯ ಆಗೋದಿದೆಯಲ್ಲ, ಒಂದು ಜಿನವಚನದ ಅವಲಂಬನೆಯಿಂದನ ರಾಗ ಮತ್ತು ಜ್ಞಾನದ ಮಧ್ಯದೊಳಗಿರುವಂತಹ ಭೇದ ಗೊತ್ತಾಗುವುದಿದೆಯಲ್ಲ. ಇದೆಲ್ಲ ಸತ್ಯ ಇದ್ರನೂ ಕೂಡ ಆ ಜಿನವಚನದ ಶಬ್ದಾನುಸಾರ ವಿಚಾರ ಮಾಡಿತು ಅಂತಂದ್ರ ಅಲ್ಲಿ ಏನೂ ಕೈಗೆ ಸಿಗುವುದಿಲ್ಲ, ವಸ್ತುವಿನ ನಿರ್ಣಯ ಆಗುವುದಿಲ್ಲ, ಸಂಸಾರ ದುಃಖದ ಮೂಲ ಏನ ಅನ್ನೋದು ತಿಳಿದು ಬರುವುದಿಲ್ಲ, ಮೋಕ್ಷ ಮಾರ್ಗದ ಸ್ವರೂಪ ಏನಿದೆ ಅನ್ನೋದು ಪರಿಚಯ ಆಗುವುದಿಲ್ಲ, ರಾಗ ಮತ್ತು ಜ್ಞಾನದ ಮಧ್ಯದೊಳಗಿನ ಭೇದಂತೂ ಗುರುತಿಸಲ್ಪಡುವುದೇ ಇಲ್ಲ. ಹಾಗಾದರೆ ಜಿನವಚನ, ಜಿನೇಂದ್ರ ಪ್ರಭು ಇವರೆಲ್ಲರೂ ಯಾವ ಜೀವನಿಗೆ ಮೋಕ್ಷ ಮಾರ್ಗವನ್ನ ತೋರಿಸುವಂಥವರಿದ್ದಾರೆ,
ಜಿನವಚನ ಯಾವ ಜೀವಕ್ಕೆ ಅನುಕೂಲ ಆಗುವುದಿದೆ, ಯಾವ ಜೀವ ಸ್ವಯಂ ತನ್ನ ಜ್ಞಾನ ದೃಷ್ಟಿಯಿಂದ ವಸ್ತುವಿನ ಸ್ವರೂಪದ ಸುಖ ದುಃಖಗಳ ಸ್ವರೂಪದ ಅರೂಪಿ ಜ್ಞಾನಮಯ ವಸ್ತು ಈ ರೂಪಿ ದೇಹದಿಂದ ಭಿನ್ನವಿರುವುದರಿಂದ ಸ್ವಯಂ ತಿಳಿಯುವ ಯೋಗ್ಯತೆ ಯಾವ ಜೀವದಲ್ಲಿ ಇದೆಯೋ ಆ ಜೀವನಿಗೆ ಜಿನಾಗಮ ನಿಮಿತ್ತ ಆಗಿದೆ. ಅನ್ಯಥಾ ಜಿನಾಗಮ ಕೂಡ ಲೌಕಿಕದ ವಚನಗಳ ಹಾಗೆನ ಅದು ನಿರುಪಯೋಗಿ ಸಿದ್ಧ ಆಗ್ತಿದೆ, ದುಃಖದ್ದನ ಕಾರಣ ಆಗ್ತಿದೆ. ಅಂದ್ರೆ ಇಲ್ಲಿ ಸರ್ವಥಾ ತಿಳ್ಕೊಳ್ಳುವ ಮಾತು ಇಷ್ಟ ಇದೆ. ನಾನು ನೋಡಿದ ವಿನಃ ವಸ್ತುವನ್ನ ನಾನು ನನ್ನ ಯಥಾರ್ಥ ದೃಷ್ಟಿಯಿಂದ ನೋಡದೆ ಹೋದರೆ ನನಗೆ ವಸ್ತುವನ್ನ ಯಥಾರ್ಥ ರೂಪದಿಂದ ತೋರಿಸಿಕೊಡುವಂತಹ ಶಕ್ತಿ ಸಾಕ್ಷಾತ್ ಸರ್ವಜ್ಞ ಪ್ರಭುವಿನಲ್ಲೂ ಇಲ್ಲ, ಮತ್ತು ಅವರ ಸರ್ವಾಂಗದಿಂದ ಇಳಿದು ಬರುವಂತಹ ದಿವ್ಯ ಧ್ವನಿಯಲ್ಲಿ ಕೂಡ ಇಲ್ಲ. ಜೀವದಲ್ಲೇ ಬೇಕು ಏನ ವಸ್ತುವಿನ ಸ್ವರೂಪವನ್ನ ಹೇಗಿದೆಯೋ ಹಾಗೆ ನೋಡುವಂತ ಒಂದು ಯಥಾರ್ಥ ದೃಷ್ಟಿಯೊಳಗೆ ಯಥಾರ್ಥತೆ ಇರ್ತಿದೆ ವಿನಃ ಪದಾರ್ಥದೊಳಗೆ ಯಥಾರ್ಥತೆ ಇರುವುದಿಲ್ಲ. ಪದಾರ್ಥದೊಳಗೆ ಯಥಾರ್ಥತೆ ಇದ್ದುದೇ ಇದೆ, ಅದರೊಳಗೆ ಅಯಥಾರ್ಥತೆ ಬಂದೇ ಇಲ್ಲ. ಶರೀರ ರೋಗರೂಪ ಆಗುವುದಾ, ಶರೀರ ವೃದ್ಧ ಆಗುವುದಾ, ಶ್ರೀಮಂತಿಕೆ ನಿರ್ಧನತೆ ಬರುವುದಾ, ಇವೆಲ್ಲವೂ ವಿಶ್ವದ ವ್ಯವಸ್ಥೆನೇ ಇದಾವೆ. ಅವು ಸ್ವಕಾಲದಲ್ಲೇ ಪರಿಣಮನ ಆಗ್ತಾ ಆಗುವನೇ ಇದಾವ್ರೆ. ಲೋಕದೊಳಗೂ ಕೂಡ ಲೋಕೋಕ್ತಿ ಇದೆ. ತಿಪ್ಪೆ ಇದ್ದದ್ದು ಉಪ್ಪರಿಗೆ ಆಗ್ತಿದೆ, ಉಪ್ಪರಿಗೆ ಇದ್ದದ್ದು ತಿಪ್ಪೆ ಆಗ್ತಿದೆ. ಏನು ಹಗಲಲ್ಲಿದ್ದದ್ದು ರಾತ್ರಿ ಆಗ್ತಿದೆ. ತರುಣ ಇದ್ದವನು ವೃದ್ಧ ಆಗ್ತಾನೆ, ಜೀವಂತ ವ್ಯಕ್ತಿ ಸತ್ ಹೋಗ್ತಾನೆ. ಇದೆಲ್ಲ ವಿಶ್ವದ ನೈಸರ್ಗಿಕ ಸ್ವರೂಪ ಇದೆ. ಹಾಗಾದ್ರೆ ನಮಗೆ ದುಃಖ ಯಾಕಿದೆ? ನಾನು ತರುಣನ ಇರಬೇಕು, ನಾನು ನಿರೋಗಿನ ಇರಬೇಕು, ನಾನು ಈ ದೇಹದ ಜೊತೆಗೆ ಯಾವಾಗಲೂ ಇರಬೇಕು ಅನ್ನುವಂಥ ವಿಪರೀತ ದೃಷ್ಟಿಯ ಮೂಲಕ ನಮಗೆಲ್ಲ ಪ್ರಯತ್ನ ವಿರುದ್ಧ ಮಾರ್ಗದಿಂದ ನಡೆದಿರುವುದರಿಂದ ನಮಗೆ ದುಃಖ ಇದೆ, ಸಂಸಾರ ಇದೆ. ಸಂಸಾರದ ಮೂಲ ನಿಜವಾಗಿ ನೋಡ್ಬೇಕಾದ್ರೆ ನಮ್ಮ ದೃಷ್ಟಿಯ ವಿಪರೀತತೆ ಇದೆ, ನಮ್ಮ ಜ್ಞಾನದ ಅಯಥಾರ್ಥತೆ ಇದೆ. ನಮ್ಮ ದೃಷ್ಟಿಯೊಳಗೆ ಸಂಪೂರ್ಣತಃ ಯಾವ ಪ್ರಕಾರ ವಸ್ತು ಇದೆಯೋ ಅದರ ವಿರುದ್ಧವಾಗಿ ತಿಳಿತಾ ಇದೆ. ವಸ್ತು ಹೇಗಿದೆ? ನಿತ್ಯ ರೂಪ ಇದೆ. ನಿತ್ಯ ರೂಪ. ನಿತ್ಯ ಇರುವುದರೊಳಗೂ ಕೂಡ ಅನಿತ್ಯ ಇದೆ. ನಾವು ಬರೀ ಅನಿತ್ಯವನ್ನ ನಂಬಿದೆವು ಅಂತಂದ್ರೆ ದುಃಖಿ ಆಗ್ತೇವೆ. ಬರೀ ನಿತ್ಯವನ್ನ ನಂಬಿದೆವು ಅಂತಂದ್ರ ಈ ಅನಿತ್ಯದ ಮೂಲಕ ಯಾವ ಪ್ರಕಾರದ ಬದಲಾವಣೆಗಳು ಆಗ್ತಾವೆಯೋ ಅವುಗಳನ್ನು ಸಹಿಸಿಕೊಳ್ಳುವುದು ಆಗುವುದಿಲ್ಲ. ಹೀಗಾಗಿ ಯಾವ ಜೀವ, ಉದ್ಗಲ, ಧರ್ಮ, ಅಧರ್ಮ, ಆಕಾಶ, ಕಾಲ, ಯಾವ ಈ 6 ದ್ರವ್ಯಮಯವಾದಂತಹ ಷಡ್ದ್ರವ್ಯಾತ್ಮಕವಾದಂತಹ ಯಾವ ಅನಾದಿ ನಿಧನ ವಿಶ್ವ ಇದೆಯೋ, ಏನು ಯಾರು ಮಾಡುವುದಿದೆ? ಯಾವುದರಲ್ಲಿ? ಶರೀರವನ್ನು ನಾನು ಮಾಡಲಿಲ್ಲ. ಯಾವ ಪ್ರಕಾರದ ಪರಪದಾರ್ಥದೊಳಗೆ ಯಾವುದೇ ರೀತಿಯ ಅವಸ್ಥೆಯನ್ನು ನಾನು ಬದಲಿ ಮಾಡುವುದು ಸಾಧ್ಯ ಇಲ್ಲ. ದಿನನಿತ್ಯವೂ ಅದನ್ನು ಹೇಗಿದೆಯೋ ಹಾಗೆ ನೋಡಿ, ಅದು ಹೇಗಿದೆಯೋ ಹಾಗೆ ನೋಡಿದ ನಂತರ ಅದರ ವಾಸ್ತವಿಕತೆಯನ್ನ ಸಹಜ ರೂಪದಿಂದ ಸ್ವೀಕಾರ ಮಾಡುವಂತಹ ಸಿದ್ಧತೆ ನಮ್ಮ ಅಂತರಂಗದೊಳಗೆ ನಿರ್ಮಾಣ ಆಗುವುದೇ ನಮ್ಮ ಮನುಷ್ಯ ಜೀವನದ ಸಾರ್ಥಕತೆ ಇದೆ. ಮೊನ್ನೆ ದಿವಸ ತಮ್ಮದು ಪ್ರಶ್ನೆ ಬಂತು, ಹಾಗಾದ್ರೆ ಏನು ಮಾಡ್ಬೇಕು ನಾವು? ಇದು ಯಾವಾಗಲೂ ಎಂದಿನಿಂದನೂ ಧರ್ಮ ಮಾಡಬೇಕು, ಜ್ಞಾನ ಮಾಡಿಕೊಳ್ಬೇಕು, ಶಾಸ್ತ್ರವನ್ನ ತಿಳಿಬೇಕು ಅನ್ನುವಂಥ ಯಾವ ಒಂದು ಉತ್ಕಟ ಅಭಿಲಾಷೆಯ ತರಂಗಗಳ ಬರ್ತಾ ಇರ್ತವೆಯೋ ಜೀವನಿಗೆ, ಆ ಜೀವನಿಗೆ ಇದು ಧರ್ಮಲ್ಲ, ಇದರಿಂದ ಏನೂ ಆಗುವುದಿಲ್ಲ, ಇದರಿಂದ ಮೋಕ್ಷ ಆಗುವುದಿಲ್ಲ, ಇದರಿಂದ ನಿರಾಕುಲ ಶಾಂತಿ ಆಗುವುದಿಲ್ಲ ಅಂತ ಹೇಳಿ ಹೇಳ್ತಾ ಹೋದ ಹಾಗೆ ಅವುಗಳನ್ನು ಬಿಡುವ ಮಾಡುವ ಏನೇನೋ ಉದ್ಯಮ ಮಾಡ್ತಾ ಇರುವಂತಹ ಜೀವನಿಗೆ ಕೊನೆಗೆ ಈ ಯಾವ ಶಾಸ್ತ್ರಾಭ್ಯಾಸ ಮೊದಲಾದವುಗಳ ತತ್ವಚಿಂತನೆ ಮೊದಲಾದವ
ಇವು ಕೂಡ ಎಲ್ಲ ಅಶುದ್ಧ ರೂಪದ ಪರಿಣಾಮದಲ್ಲಿದ್ದಾವೆ ಅಂತ ಹೇಳಿದ ನಂತರ ಇನ್ನೇನು ಮಾಡೋದು ನಾವು ಅನ್ನುವಂಥ ಪ್ರಶ್ನೆ ಬರ್ತಿದೆ. ಏನು ಮಾಡಬೇಕನ್ನೋದ್ರೆ ಹೇಳಿಲ್ಲ. ಆದರೆ ವಾಸ್ತವದಲ್ಲಿ ಮಾಡುವುದ ಮತ್ತು ತಿಳಿಯುವುದ ಇದರೊಳಗೆ ವಿರೋಧ ಇದೆ, ವಿರುದ್ಧತೆ ಇದೆ. ಒಂದು ಪೂರ್ವ ಇದ್ರ ಇನ್ನೊಂದು ಪಶ್ಚಿಮ ಇದೆ. ತಿಳಿಯುವುದ ಇದು ಪೂರ್ವ ಇದ್ರ, ಮಾಡುವುದ ಇದು ಪಶ್ಚಿಮ ಇದೆ. ಜ್ಞಾನ ಸ್ವಭಾವದ ಆತ್ಮನೊಳಗ ಏನು ಮಾಡೋದು ಇಲ್ಲದರೆ ಆದರೆ ನಮಗದು ಒಪ್ಪಿಗೆ ಆಗುವುದೇ ಇಲ್ಲ. ನೋಡ್ರಿ, ಮಾಡುವ ಭಾವದೊಳಗ ಅಶಾಂತಿಯ ಅನುಭವ ಇದೆ, ದುಃಖದ ಅನುಭವ ಇದೆ, ಕ್ಷುಬ್ಧತೆ ಇದೆ. ತಿಳಿಯುವ 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 ಸಹಜ ತಿಳಿಯುವುದರೊಳಗ ಶಾಂತಿ ಇದೆ, ಸುಖ ಇದೆ, ಸ್ವಾಧೀನತೆ ಇದೆ. ಇಡೀ ವಿಶ್ವದಿಂದ ಉದಾಸೀನ ಭಾವ ಇದೆ. ತಿಳಿಯುವ ಸಲುವಾಗಿ ನನಗೆ ಯಾರ್ದ ಸಹಾಯ ಬೇಕಾಗಿದೆ ಅಂದ್ರೆ, ಯಾರ್ದ ಸಹಾಯ ಬೇಕಾಗಿದೆ ತಿಳಿಯುವ ಸಲುವಾಗಿ ನಾನು ತಿಳಿಯುವ ತಿಳಿಯುವ ತಿಳಿಯುವ. ನೋಡ್ರಿ, ಅದರ ಸಲುವಾಗಿನ ಧರ್ಮ ಅಲೌಕಿಕ ಮಾತು ಇದೆ. ಮೋಕ್ಷ ಮಾರ್ಗಸ್ಥ ಜೀವದ ಅಂತರಂಗದ ಪರಿಣತಿ ಅಲೌಕಿಕ ಇರ್ತಿದೆ. ಲೋಕದ ಜನರುಗಳ ಜೊತೆಗೆ ಆ ಜೀವದ ಅಂತರ ಪರಿಣತಿಯ ಹೋಲಿಕೆ ಮಾಡಲಿಕ್ಕೆ ಹೋದರೆ ಅದು ಯಾವಾಗೂ ಹೊಂದಾಣಿಕೆ ಆಗುವುದು ಸಾಧ್ಯ ಇಲ್ಲ. ಲೋಕದೊಳಗಿದ್ದುಕೊಂಡ ಲೌಕಿಕದ ರೀತಿ ನೀತಿಗಳನ್ನ ನಮ್ಮದಾಗಿಸಿಕೊಂಡ ನಾವು ಸುಖಿಯಾಗಬೇಕಂತ ಹೇಳಿ ಅದನ್ನೆಲ್ಲ ಮಾಡ್ತಾ ಇರ್ತೇವೆ. ಆದರೆ ವಾಸ್ತವದಲ್ಲಿ ನಿಜವಾಗಿ ಸುಖಿ ಆಗುವ ಸಾಧ್ಯತೆ ಇಲ್ಲ. ಎಷ್ಟು ಪರ ಸಂಬಂಧ, ಎಷ್ಟು ಪರಾವಲೋಕನ್, ಎಷ್ಟು ಪರದ ವಿಚಾರ, ಅಷ್ಟು ಈ ಜೀವ ಸುಖದಿಂದ, ಶಾಂತಿಯಿಂದ, ಮೋಕ್ಷ ಮಾರ್ಗದಿಂದ, ಇನ್ನೂ ಸ್ಪಷ್ಟ ಹೇಳಿದರೆ ತನ್ನ ಸ್ವಭಾವದಿಂದ ದೂರ. ಎಷ್ಟು ಪರದ ಶ್ರದ್ಧೆ, ಪರದ ಜೊತೆಗೆ ಏಕತ್ವ, ಪರದ ಜೊತೆಗೆ ಮಮತ್ವ, ಪರದಲ್ಲಿ ಕರ್ತೃತ್ವ, ಪರದ ಸ್ವಾಮಿತ್ವ, ಇವೆಲ್ಲ ಏನದವೆ? ಇವು ಸ್ವಭಾವವನ್ನ ಮರೆತು ಬಿಡುವ ಉಪಾಯ ಅದವೆ. ಮತ್ತೆ ಇವೇ ಉಪಾಯಗಳನ್ನ ನಾವು ಅನಾದಿಯಿಂದ ಮಾಡ್ತಾ ಬಂದಿದ್ದೇವೆ. ಈಗ ಒಂದು ಮಾತು ಹೇಳ್ರಿ, ನಿಜ ಸ್ವಭಾವವನ್ನ ಮರೆತು ಎಂದಾದರೂ ಯಾರಾದರೂ ಸುಖಿ ಆಗೋ ಸಾಧ್ಯ ಇದೆಯಾ? ನಿಜ ಸ್ವಭಾವ ಅಂದ್ರೆ ಅಥವಾ ತನ್ನನ್ನ ಮರೆತು ಇನ್ನೊಬ್ಬರ ಸೇವೆ ಮಾಡ್ತಾ 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 ಜೀವ ಎಂದಾದರೂ ಸುಖಿ ಆಗೋ ಸಾಧ್ಯ ಇದೆಯಾ? ತನ್ನನ್ನ ಮರೆತು ಅನ್ನೋದಕ್ಕಿಂತ ಅಭಾವನ ಮಾಡಿದ್ದೇವೆ ನಾವು. ನಮ್ಮನ್ನ ನಾವು ಅಭಾವ ಮಾಡಿ ಹೇಗೆ ಸುಖಿ ಆಗೋ ಸಾಧ್ಯ ಇದೆ? ಸುಖಿ ಆಗುವ ಸಲುವಾಗಿ ಯಾರು ಸುಖಿ ಆಗಬೇಕಾಗಿದೆ? ಆ ನನ್ನ ಪರಿಚಯ ನನಗೆ ಬೇಕು ಅಥವಾ ಬೇಡ? ನಾನು ದೇವರೂಪ ಅಂತ ಹೇಳಿ ಪರಿಚಯದೊಳಗೆ ತಗೊಂಡಿದ್ದೇನೆ. ಹಾಗಾದ್ರೆ ದೇವರೂಪ ನಾನು ಅಂತ ಹೇಳಿ ಪರಿಚಯದೊಳಗೆ ತಗೊಂಡ ನಂತರ ದೇಹ ಸಹಿತ ನಾನು ಯಾವಾಗಲೂ ಇರೋದು ಸಾಧ್ಯ ಇಲ್ಲ. ದೇಹ ಸಹಿತ ಇರುವೆಗಳು ಕೂಡ ನೋಡ್ರಿ, ಅನಂತ 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 ದೇಹ ಹೋದು, ಒಂದು ಬಿಟ್ಟು ಹೋದ ಕೂಡಲೇ ಇನ್ನೊಂದು ಬಂತು, ಒಂದು ಬಿಟ್ಟು ಹೋದ ಕೂಡಲೇ ಇನ್ನೊಂದು ಬಂತು. 2 ಸಮಯ 3 ಸಮಯ, ಅಧಿಕ ಅಂದ್ರೆ 4 ಸಮಯದೊಳಗೆ ಇನ್ನೊಂದು ದೇಹ ಧಾರಣ ಮಾಡಲಿಕ್ಕೆ ಜೀವ ಹೋಗ್ತಾನೆ. ಈ ಪ್ರಕಾರ ಇದ್ರೂ ಆ ಪ್ರಾಪ್ತ ದೇಹದ ಜೊತೆಗೆ ಇನ್ನು ಅತ್ಯಂತ ಅತ್ಯಂತ ಒಲುಮೆಯಿಂದ, ಆತ್ಮೀಯತೆಯಿಂದ ಇದ್ದು ಅದರ ಜೊತೆಗೆ ನೀವು ಸಂಪೂರ್ಣ ಅಭೇದ ಬುದ್ಧಿಯ ಮೂಲಕ ವರ್ತಿಸಿದ್ರೂ ಕೂಡ ಯಾವ ದೇಹ ಒಂದು ಸಮಯ ಮಾತ್ರ ಕೂಡ ಇವನದ ಆಗಲೇ ಇಲ್ಲ. ಒಂದು ಸಮಯ, ಒಂದು ದೇಹ ಇಡೀ ಜೀವನದ ಮಾತಿಲ್ಲ, ಒಂದು ಸಮಯ ಕೂಡ ಇವನದ ಆಗಲೇ ಇಲ್ಲ. ಎಷ್ಟೆಷ್ಟು ವಿಕಾರಿ ಭಾವಗಳನ್ನ ಮಾಡಿದ, ಆದರೆ ಯಾವ ವಿಕಾರಿ ಭಾವ ಇವನ ಜ್ಞಾನ ಸ್ವಭಾವಕ್ಕೆ ಬಾಧೆಯನ್ನು ಮಾಡಲಿಲ್ಲ, ಇವನ ಜ್ಞಾನ ಸ್ವಭಾವ ರೂಪ ಆಗಲಿಲ್ಲ. ಈ ಪ್ರಕಾರದ ಸುಂದರವಾದಂತಹ ಜ್ಞಾನಮಯ ಅರೂಪಿ ಶಾಂತಿಯ ಸಾಗರ ಜ್ಞಾಯಕ ಮಾತ್ರ ಪದಾರ್ಥ ನಾನಿದ್ದೇನೆ. ಇಷ್ಟು ತಿಳ್ಕೊಳ್ಳಿಕ್ಕೆ ನಮಗೇನಾಗಿದೆ? ಇಷ್ಟು ತಿಳ್ಕೊಂಡ ನಂತರ
ಶರೀರ ಹೋಗುವುದಿಲ್ಲ, ಧನಾದಿಗಳು ಎಲ್ಲಿಯೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನಮ್ಮನ್ನು ಬಿಟ್ಟ ಅರ್ಥಾತ್ ಈಗ ಕೂಡ ಅವು ನಮ್ಮೂ ಇಲ್ರಿ, ನಮ್ಮ ಸಲುವಾಗಿ ಇಲ್ಲ. ಅವು ತಮ್ಮ ಕಾರಣದಿಂದ ತಾವದವ್ರೆ, ತಮ್ಮ ಕ್ಷೇತ್ರಗಳನ್ನು ತಾವದವ್ರೆ, ತಮ್ಮ ಕಾರ್ಯವನ್ನು ತಾವು ಮಾಡ್ತಾ ಇದ್ದಾರೆ. ಯೋಚನೆ ಮಾಡಬೇಕಾದದ್ದನ್ನ ಇಲ್ಲ. ನಾನು ಕೇವಲ ನ್ಯಾಯಕ ಸ್ವರೂಪಿ ಅರೂಪಿ ಚೈತನ್ಯ ಮಾತ್ರ ವಸ್ತು ಇದ್ದೇನೆ. ದಿನಾ ಒಂದಿಷ್ಟಿಷ್ಟು ಅದರ ಚಿಂತನೆ ಮಾಡ್ತಾ ಹೋದ್ರ, ಆ ಚಿಂತನೆಗಳು ಒಂದಿಷ್ಟಿಷ್ಟು ದೃಢತೆ ಬರ್ತಾ ಹೋದ್ರ, ಜೀವನಿಗೆ ಒಳಗಡೆ ಒಂದಿಷ್ಟಿಷ್ಟು ಶಾಂತಿ ಅಥವಾ ನೆಮ್ಮದಿ ಅಥವಾ ದುಃಖದ ಮಾತ್ರ ಕಮ್ಮಿ ಆಗ್ತಾ ಹೋಗ್ತಿದೆ. ಧನ ಇರು ಹಾಗೆ ಇರ್ತಿದೆ, ಅರ್ಥಾತ್ ಯಾವಾಗಬೇಕೋ ಹಾಗೆ ಆಗ್ತಾ ಇರ್ತಿದೆ, ಯಾವುದಕ್ಕೂ ಹೋಗ್ಬೇಕೋ ಹೋಗ್ತಾ ಇರ್ತಿದೆ, ಯಾವ ರೀತಿ ಬರಬೇಕೋ ಬರ್ತಾ ಇರ್ತಿದೆ. ನಾವು ತರುವುದರಿಂದ ಬರುವುದಿಲ್ಲ, ನಾವು ಕಳೆಯುವುದರಿಂದ ಹೋಗುವುದಿಲ್ಲ, ನಾವು ಕೊಡುವುದರಿಂದ ಹೋಗುವುದಿಲ್ಲ ಧನ. ಹಾಗೆ ಹೋಗೋದೇ ಸಾಧ್ಯನೇ ಇಲ್ರಿ, ವಸ್ತು ಸ್ವರೂಪನೇ ಇಲ್ಲ. ಆದ್ರೆ ನಮಗ ಅದರದ ಒಪ್ಪಿಗೆನೂ ಆಗುವುದಿಲ್ಲ. ಮತ್ತು ಒಂದಿಷ್ಟು ವಿಚಾರಣೆ ಮಾಡಿ ನೋಡೋಣ, ಅವಲೋಕನೆ ಮಾಡೋಣ ಅನ್ನುವ ತಯಾರಿ ಕೂಡ ನಮ್ದ ಇಲ್ಲ. ಶರೀರ ಇರು ಹಾಗೆ ಇರ್ತಿದೆ, ಈ ಜೀವದ ಇಚ್ಛೆಯಿಂದ ಅದರಲ್ಲೇ ಯಾವ ಬದಲಾವಣೆ ಆಗುವುದಿಲ್ಲ, ಅದರಲ್ಲಿ ನಿರಂತರ ಬದಲಾವಣೆ ಆಗ್ತಾ ಇದೆ. ಅದರದ ಅನುರೂಪವಾಗಿ ಬದಲಾಗ್ತಿದೆ ವಿನ ಈ ಜೀವದ ಇಚ್ಛೆಯ ಅಥವಾ ಪ್ರಯತ್ನದ ಅನುರೂಪವಾಗಿ ಅದು ಬದಲಾಗುವುದ, ಅದರ ಸ್ವರೂಪ ಮೂರು ಕಾಲದಲ್ಲೂ ಇಲ್ಲ. ಸಾಗರಕ್ಕೆ ಜಲತೈ ಶುಚಿಕಿಜೆ ತೋಷಿ ಶುದ್ಧ, ಅದು ಶುದ್ಧ ಆಗ್ತಿದೆ. ಅಶುದ್ಧ ವಸ್ತುಗಳಿಂದ ಕೂಡಿದ್ದು ಇದೆ, ಅಶುದ್ಧ ರೂಪದ ಪರಿಣಾಮ ಮಾಡ್ತಾ ಇದೆ. ಅರ್ಥಾತ್ ಜಡ ಇದೆ, ಸ್ಪರ್ಶ ರಸ ಗಂಧ ವರ್ಣದ್ದು ಇದೆ. ಆ ಸ್ಪರ್ಶ ರಸ ಗಂಧ ವರ್ಣದ್ದು ನಿರಂತರ ಅವಸ್ಥೆಗಳು ಬದಲಾಗ್ತಾ ಇದ್ದಾವೆ. ಅದರಲ್ಲಿ ನಾವು ಏನ್ ಮಾಡುವುದಿದೆ? ಒಂದಿಷ್ಟು ವಸ್ತುವನ್ನ ನೋಡ್ರಿ, ಈಗ ನಾನು ಅಂತ ಹೇಳಿ ತಿಳಿಯೋದ ನಂತರ ಜೀವದ ಸ್ವರೂಪ ಹೀಗಿದೆ, ಜೀವದ ಕ್ಷೇತ್ರ ಹೀಗಿದೆ, ಜೀವದ ಪರಿಣಾಮ ಹೀಗಿದೆ, ಜೀವದಲ್ಲಿ ಗುಣಗಳು ಇಂಥವಿಲ್ಲವೆ. ಇಲ್ಲಿ ಪುದ್ಗಲ ಇದೆ, ಪುದ್ಗಲದ ಸ್ವರೂಪ ಹೀಗಿದೆ, ಪುದ್ಗಲದ ಕ್ಷೇತ್ರ ಹೀಗಿದೆ, ಪುದ್ಗಲದ ಗುಣಗಳು ಹೀಗಿದಾವೆ, ಪುದ್ಗಲದ ಪರಿಣಾಮ ಹೀಗಿದೆ. ಈ ಎರಡೂ ಪ್ರತ್ಯಕ್ಷ ಭಿನ್ನ ಭಿನ್ನ. ಒಂದೇ ಕ್ಷೇತ್ರದೊಳಗಿರುವಳೆದೊಳಗೂ ಕೂಡ ಯಾವುದೂ ತನ್ನ ಸ್ವಭಾವವನ್ನ ಬಿಡಲಿಲ್ಲ. ಬಿಟ್ರ ಷಡ್ದ್ರವ್ಯಾತ್ಮಕ ವಿಶ್ವ ಉಳಿಯುವುದಿಲ್ಲ. ಅನಂತ ಅನಂತ ಕೇವಲಿಗಳ ಹೇಳಿದ್ರನು ಒಂದ್ ಸ್ವಲ್ಪನೂ ವಿಚಾರ ಮಾಡ್ಲಿಕ್ಕೆ ತಯಾರಿಲ್ಲ. ನಾನು ಅನಂತ ಕೇವಲಿಗಳ ಹೇಳಿದರೆ ಕಾಲ ಕಾಲಕ್ಕ ಹೇಳ್ತಾ ಬಂದ್ರು, ಛದ್ಮಸ್ತ್ರ ಹೇಳ್ತಾ ಬಂದ್ರು, ಭಾವಲಿಂಗಿ ಸಂತರ ಹೇಳ್ತಾ ಬಂದ್ರು, ಗೃಹಸ್ಥ ಪಂಚಮ ಗುಣಸ್ಥಾನಾವರ್ತಿ ಚತುರ್ಥ ಗುಣಸ್ಥಾನಾವರ್ತಿಗಳ ಮಾಡಿ ತೋರಿಸಿದ್ರು. ಆದ್ರೆ ನಾವು ನೋಡ್ತಾನೂ ಇಲ್ಲ, ಕೇಳ್ತಾನೂ ಇಲ್ಲ. ಧರ್ಮ ಅಂದ್ರೆ ಒಟ್ಟಿನಲ್ಲಿ ಹೊರಗೆ ಅಂದ್ರೆ ಮಾಡಿ ನಮಗೆ ಧರ್ಮ ಮಾಡೋದಿದೆ. ಅದನ್ನೇ ಇಲ್ಲಿ ಸ್ಥೂಲ ರೂಪದಿಂದ ಹೇಳ್ತಾ ಇದ್ದಾರೆ. ಮಣ್ಣಿನ ಕೊಡದೊಳಗೆ ಪಕ್ಷಿ ಸಿಕ್ಕೊಂಡಿದ್ರ ಉಪಾಯ ಏನಿದೆ? ಅದನ್ನು ಹೊರಗೆ ತೆಗೆಯೋದ, ಕೊಡವನ್ನು ಒಡೆದು ಬಿಡು. ಹೌದೇನಿಲ್ರಿ? ಅದು ಮುಕ್ತಾಗಿ ಹೋಯ್ತು. ಹಾಗೆ ಹೋಗ್ತಿದೆ ಅಂತ. ಹಾಗೆ ಈ ಜೀವ ಕೂಡ ಮುಕ್ತ ಆಗ್ತಾನೆ ಶರೀರದ ಬಂಧನದಿಂದ. ಶರೀರವನ್ನ ನಾಶ ಮಾಡಿ ಬಿಟ್ರೆ ಅಂಥೇಳಿ ತಿಳಿದ್ರ ನಿಜವಾಗಿ ಇಲ್ಲಿ ಹಿಂಸೆ ಆಗುತ್ತದೆ ಅಂತ ಹೇಳಿ ಶಬ್ದ ಪ್ರಯೋಗ ಇದೆ. ಹಿಂಸೆ ಯಾರದ್ದಾಗ್ತಿದೆ? ಜೀವದ್ದನ್ನ ಶರೀರದ. ಏನ್ ಹೇಳಿದ ಒಂದ್ಸಲ ಹಾಗೆ ಆ ಪ್ರಕಾರದ ಶ್ರದ್ಧೆ ಮಾಡಬಾರ್ದಂದ್ರಲ್ಲ. ಮಧ್ಯದಲ್ಲಿ ನೋಡ್ರಿ 5ನೇ ಲೈನ್. ಏಕೆಂದರೆ ಈ ಶ್ರದ್ಧೆಯು ಹಿಂಸೆಯ ಕಾರಣವಿದೆ. ಹಿಂಸೆಯ ಕಾರಣವಿದೆ. ಯಾವುದರದ ಹಿಂಸೆ? ಈ ಶ್ರದ್ಧೆ ಏನಿದೆ ಅದು ಹಿಂಸೆಯ ಕಾರಣ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕಾರ್ಯ ಮಾಡುವ ಮಾತಿಲ್ರಿ, ಶ್ರದ್ಧಾ ಮಾಡುವ ಮಾತು. ಶ್ರದ್ಧೆ ಮಾಡಿದ್ರೆ ಯಾರ ಹಿಂಸೆ ಆಯ್ತು? ಯಾರ ಹಿಂಸೆ ಆಯ್ತು? ಶರೀರವನ್ನ ಸಾಯಿಸಿ ಬಿಟ್ರೆ ಜೀವ ಮುಕ್ತ ಆಗ್ತಾನೋ ಅಂತ ಹೇಳಿ ಶ್ರದ್ಧೆ ಮಾಡಿದರೆ. ಇದೆಲ್ಲ ನೋಡ್ರಿ ಅಂತಿಮ ಕಾಲದೊಳಗ ನಮ್ಮ ಸಲುವಾಗಿ ನಾವು ಅಥವಾ ನಮ್ಮ ಸಲುವಾಗಿ ಇನ್ನೊಬ್ಬರ ಸಲುವಾಗಿ ನಾವು ಏನು ಮಾಡ್ತಾ ಇದೆಯಲ್ಲ ಆ ಭಾವದೊಳಗೆ ಯಾವ ರೀತಿ ಹಿಂಸೆ ಇದೆ ಅನ್ನೋದೇ ಹೇಳ್ತಾ ಇದ್ದಾರೆ. ಸಂಲೇಖನ ಕೊಡುವ ಬಗ್ಗೆ ಹಿಂದಿನ ಶ್ಲೋಕದೊಳಗನ್ನು ಹೇಳಿದ್ರೆ, ನೀವು ಇಷ್ಟೊಂದೆಲ್ಲ ಸಾಧನೆ ಮಾಡಿದಾನೆ, ದೀರ್ಘ ಅಭ್ಯಾಸ ಮಾಡಿದಾನೆ,
ಇವು ರೋಗದಿಂದ ಬಳಲುಕ್ಕಿಂತ ಮುಂಚೆ ಇವನನ್ನ ಸಾಯಿಸಿ ಬಿಟ್ರೆ ಇವು ಸುಖಿ ಆಗ್ತಾನೆ, ಇವನಿಗೆ ಮೋಕ್ಷ ಆಗ್ತಿದೆ, ಅಥವಾ ಮುಂದಿನ ಭಾವದೊಳಗ ಈ ಪ್ರಕಾರ ಅವನಿಗೆ ಸುಖದ ಪ್ರಾಪ್ತಿಯಾಗ್ತಿದೆ ಅನ್ನೋದು ಹಿಂದಿನ ಶ್ಲೋಕದೊಳಗಿತ್ತು. ಇಲ್ಲಿ ಹೇಳ್ತಾ ಇದ್ದಾರೆ ಅದೇ ಜಾಗ್ರತೆ ಇದೆ ರೀ. ಇದು ಕೂಡ ಕೊಡವನ್ನು ಒಡೆದು ಬಿಟ್ರೆ ಪಕ್ಷಿ ಮುಕ್ತ ಆಗ್ತಿದೆ, ಅದೇ ಪ್ರಕಾರ ಶರೀರವನ್ನ ಸಾಯಿಸಿ ಬಿಟ್ರೆ ಹಿಂದಿನ ವಾರ ಹೇಳಿದ್ದಿತ್ರಿ ಜೀವನ ತುಂಬ ಎಲ್ಲ ಧರ್ಮ ಮಾಡಿದರು, ಇನ್ನು ಆಸ್ಪತ್ರೆ ಔಷಧಿ ಮಾಡಬೇಡ್ರಿ, ಸಲ್ಲೇಖನ ಕೊಡ್ರಿ ಅನ್ನೋದ ಆ ಜೀವಕ್ಕ ಬದುಕು ಇಚ್ಛೆ ಇರ್ತಿದೆ. ಜೀವನ ತುಂಬೆಲ್ಲ ಧರ್ಮ ಮಾಡಿದ್ರನು ಅದು ಧರ್ಮ ಅಲ್ಲನಲ್ಲೇ, ಬರೇ ತೋರಿಕೆ ಧರ್ಮ ಮಾಡಿರನ್ರಿ, ಬದುಕು ಇಚ್ಛೆ ಇರ್ತಿದೆ. ಮತ್ತ ಇವ್ರ ನೀವು ಇಷ್ಟೆಲ್ಲ ಮಾಡಿದಿರಿ ಮತ್ತೆ ನಿಮ್ದು ಮರಣ ಕೆಡೋದು ಬೇಡ, ಸಲ್ಲೇಖನ ತಗೊಳ್ರಿ ಅಂತಂದ್ರ ಹ್ಞೂ ಅಂತಾನೆ, ಉಪಾಯ ಇಲ್ಲ ಅಂತ ಹೌದು ಹ್ಞೂ ಅಂತಾನೆ. ಆದ್ರೆ ಒಳಗಡೆ ಅವನಿಗೆ ದೇಹದಿಂದ ಭಿನ್ನ ಆತ್ಮಸ್ವರೂಪದ ಅನುಭೂತಿಯಲ್ಲಿದೆ. ಅನುಭೂತಿ ಇದ್ದ ಮಾತ್ರಕ್ಕ ಕೂಡ ಸಲ್ಲೇಖನ ಆಗುವುದಿಲ್ಲ. ಸಲ್ಲೇಖನದ ಮಾತ್ರ ಬಹಳ ಹುಚ್ಚು ಕೊಟ್ಟಿದ್ದೇನೆ. ಸಲ್ಲೇಖನ ಯಾವ ಜೀವಕ್ಕ ಆಗತಿದೆಯೋ ಆ ಜೀವ ಒಂದೇ ಭವ, ತಪ್ಪಿದ್ರೆ ಎರಡು ಭವತೆ. ಅಲ್ಲಿ 6 ಉರಾಣಿಯೊಳಗ 4ನೇ ಉರಾಣಿಯಲ್ಲಿ ಶ್ರಾವಕನ ಧರ್ಮದ ಆಚರಣೆಯ ಮಾತು ಹೇಳ್ತಾರೆ. ಅಣುವ್ರತ ಮೊದಲಾದವುಗಳನ್ನು ಹೇಳ್ತಾರೆ. ಅಣುವ್ರತ, ಗುಣವ್ರತ, ಶಿಕ್ಷಾವ್ರತ. ಅವನು ತನ್ನ ಜೀವನದಲ್ಲಿ 5 ಅಣುವ್ರತಗಳ ಪಾಲನೆ ಹೇಗೆ ಮಾಡ್ತಾನೆ, ಅತಿಚಾರ ದೋಷದಿಂದ ಹೇಗೆ ದೂರ ಇರ್ತಾನೆ, ಸಾವು ಸಮಯದೊಳಗೆ ಯಾವ ಪ್ರಕಾರ ಸಲ್ಲೇಖನ ಸ್ವೀಕಾರ ಮಾಡ್ತಾನೆ, ಆ ಜೀವ ಅಷ್ಟೆಲ್ಲ ಆಚರಣೆ ಮಾಡಿದ ನಂತರ ಯೋಗ್ಯ ಸಲ್ಲೇಖನ ವಿಧಿಯಿಂದ ಮರಣ ಹೊಂದಿದ ಅಂತಂದ್ರ 16ನೇ ದಿವದವರೆಗೆ 16ನೇ ಸ್ವರ್ಗಕ್ಕೆ ಹೋಗ್ತಾನೆ. ತೀರಿ ಅಲ್ಲಿನ ಆಯುಷ್ಯವನ್ನ ತೀರಿಸಿ ಮಧ್ಯಲೋಕದೊಳಗೆ ಬಂದ ಧೀರ ಮುನಿಯಾಗಿ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ. ಅಂದ್ರೆ 2 ಭವ, 2 ಅನ್ನೋದಕ್ಕಿಂತ ಒಂದೇ. ಯಾಕೆ ಅಂತಂದ್ರೆ ಆ 2ನೇ ಭವದೊಳಗ ಮೋಕ್ಷಕನ ಹೋಗ್ತಾನಲ್ಲ, ಒಂದೇ ಭವ. ಅದರ ಸಲುವಾಗಿ ಸಲ್ಲೇಖನ ಅಂತಂದ್ರ ನಿಯಮದಿಂದ ಜೀವ ಒಂದು ಭವ ಧಾರಣ ಮಾಡಿ ನಂತರ ಮೋಕ್ಷಕ್ಕೆ ಹೋಗುವಂತ ಅವನ ಆಂತರ್ಯದ ಸಿದ್ಧತೆ, ಪುರುಷಾರ್ಥ, ಶುದ್ಧಿ ಇದೆಯೋ ಅವನ ಸಲ್ಲೇಖನ ಇದೆ. ಆತ್ಮನ ಜ್ಞಾನ ಕೂಡ ಇಲ್ಲ. ಬರೀ ಮಡಿ ಬಟ್ಟೆಯಿಂದ ಊಟ ಮಾಡುವಂತಹದ್ದು ನಿಯಮ ಮಾಡ್ಕೊಂಡಿರ್ತಾರಲ್ಲ, ಮಡಿ ಅದರಿಂದ ಏನಾದರೂ ಧರ್ಮ ಆಗ್ತಿದೆಯನ, ಅಂಥ ಸಲ್ಲೇಖನ ತಗೊಳ್ಳೋದಿರ್ತಿದೆಯನ, ಅಥವಾ ಬಟ್ಟೆ ಬಿಟ್ಟಿರ್ತಾರೆ ಮತ್ತ ಅಂಥವ್ರ ಕೊನೆಗೆ ಸಲ್ಲೇಖನ ಆಗತ್ತವೇನ ಹೇಳಿ. ಭವನತ್ರಿಕದೊಳಗೆ ಹೋಗುವುದು ಒಂದು ವೇಳೆಗೆ, ಭವನತ್ರಿಕದೊಳಗೆ ಅಕಾಮ ನಿರ್ಜನೆ ಮಾಡಿದ್ರು ಅಂತಂದ್ರ ಅದು, ಇಲ್ದಿದ್ರ ಒಳಗಡೆ ಪರಿಣಾಮ ಹೇಗಿದೆ ಅನ್ನೋದು ಯಾರಿಗ್ ಗೊತ್ತ್ರಿ? ಇಲ್ಲಂತೂ ಶ್ರದ್ಧೆಯಿಂದ ಹಿಂಸೆ ಮಾತ್ರ ಹೇಳ್ತಾ ಇದ್ದಾರೆ. ಯಾರ ಗತಿ ಹಿಂಸೆ ಆಗ್ತಿದೆ, ಹೇಗೆ ಹಿಂಸೆ ಆಗ್ತಿದೆ, ಹೇಗಾಗ್ತಿದೆ, ಅದು ಒಂದು ಮಾತಿನಿಂದ ವಿಚಾರ ಮಾಡೋದಿದೆ. ಈ ಪ್ರಕಾರದ ಶ್ರದ್ಧೆ ಏನಿದೆ, ಹಿಂಸೆಯ ಕಾರಣವಿದೆ. ಹಿಂಸೆಯ ಕಾರಣ ಇದೆ. ಹಿಂಸೆ ಎಲ್ಲಿ ಆಯ್ತಲ್ಲಿ? ಇಲ್ಲಿ ಅಹಿಂಸಾ ಧರ್ಮ ಹೇಳ್ತಾ ಇದ್ದಾರೆ. ಹಿಂಸೆ ಎಲ್ಲಿ ಆಯ್ತಲ್ಲಿ? ಭಾವಹಿಂಸೆ. ಯಾರದ? ತನ್ನ. ಹ್ಯಾಗ ಭಾವಹಿಂಸೆ ಹೇಗಾಯ್ತು? ಭಾವಹಿಂಸೆ ಆಯ್ತು ಅನ್ನೋದು ಉತ್ತರ ಸರಿ, ಆದ್ರೆ ಭಾವಹಿಂಸೆ ಹೇಗಾಯ್ತು? ಸೂಕ್ಷ್ಮ ಭಗವದ್ ಧರ್ಮ ಅಲ್ಲಿಂದ ಶುರುವಾದದ್ದು ಶ್ಲೋಕದ ಇದು 10ನೇ ಶ್ಲೋಕ ಇದೆ. ಹಾಗಾಯ್ತು ಭಾವಹಿಂಸೆ. ಶರೀರದ ಹಿಂಸೆ ಆದ್ಮೇಲೆ ಭಾವಹಿಂಸೆ ಆಗ್ತದೆ. ಆ ಸಮಯ ಜ್ಞಾನ ಅದು ತಿಳ್ಕೊಂಡಿತ್ತು, ಅದಕ್ಕೆ ವಿಪರೀತ ತಿಳ್ಕೊಂಡು ಅದ ಯಥಾರ್ಥ ತಿಳ್ಕೊಳ್ಳುವ ಸಾಮರ್ಥ್ಯ ಇರುವೆಳೆಗಳಿಗೂ ಕೂಡ ವಿಪರೀತ ತಿಳ್ಕೊಂಡ, ಅದರ ಸಲುವಾಗಿ ಭಾವಹಿಂಸೆ ಮಾತ. ಆದರೆ ಇಲ್ಲಿ ಸಮಾಧಾನಕರ ಅನ್ನಿಸ್ತಾ ಇಲ್ಲ. ಈ ಪ್ರಕಾರದ ಶ್ರದ್ಧೆಯು ಹಿಂಸೆಯ ಕಾರಣವಿದೆ. ಈ ಪ್ರಕಾರದ ಶ್ರದ್ಧೆಯು ಹಿಂಸೆಯ ಕಾರಣವಿದೆ. ಹಿಂಸೆಯ ಕಾರಣವಿದೆ. ಕಾರಣ ಅಂತ ಹೇಳಿದರೆ ಅದರ ಮೂಲಕ ಯಾವುದು ಕಾರ್ಯ ಆಗೋದಿದೆಯಲ್ಲ ಅದಕ್ಕೆ ಕಾರಣ ಇರ್ತಿದೆ. ಹೌದ್ರೆ? ಅಂದ್ರೆ ಅವನನ್ನ ಸಾಯಿಸುವ ಶರೀರ ರೂಪದ ಘಟವನ್ನ ಒಡೆದರ ಆ ಜೀವ ಮುಕ್ತ ಆಗ್ತಾನೆ. ಈ
ಪ್ರಕಾರದ ಶ್ರದ್ಧೆ ಏನಿದೆ ಅದು ಹಿಂಸೆಯ ಕಾರಣ ಇದೆ. ಅರ್ಥಾತ್ ಅವನ ಮರಣಕ್ಕ ಇವನ ಭಾವ ಕಾರಣ ಆಯಿತು. ಇದು ಸ್ಥೂಲ ರೂಪದಿಂದ ಹೋದರೆ. ಆದರೆ ವಾಸ್ತವದಲ್ಲಿ ಈ ಪ್ರಕಾರದ ಶ್ರದ್ಧೆಯು ಹಿಂಸೆಯ ಕಾರಣವಿದೆ. ನೋಡ್ರಿ, ಇಲ್ಲಿ ವಸ್ತು ಸ್ವರೂಪಕ್ಕೆ ವಿರೋಧ ಏನಿದೆ ಅಂತಂದ್ರೆ, ಜೀವದ ಹಿಂಸೆ ಜೀವನಿಗೆ ಅಹಿಂಸೆ ಶರೀರದ ವಿದ್ಯಮಾನತೆ ಅಥವಾ ಅವಿದ್ಯಮಾನತೆಯನ್ನು ಅವಲಂಬಿಸಿದ್ದು ಇಲ್ಲ. ಇನ್ನೊಂದ್ಸಲ, ಜೀವದ ಹಿಂಸೆ ಅಥವಾ ಜೀವನಿಗೆ ಅಹಿಂಸೆ ಆಗುತ್ತಾ ಇದು ಶರೀರದ ವಿದ್ಯಮಾನತೆ ಅಥವಾ ಅವಿದ್ಯಮಾನತೆಯನ್ನ ಆಧರಿಸಿ ಇಲ್ಲ. ಈಗ ನೋಡ್ರಿ, ಹಾಗೆ ಒಂದು ವೇಳೆ ಶರೀರದಲ್ಲಿರುವಂತಹ ಜೀವ ಬಂಧನ ಯುಕ್ತ ಇದ್ದಾನೆ, ಬದ್ಧ ಇದ್ದಾನೆ, ಶರೀರದಿಂದ ರಹಿತ ಜೀವ ಮುಕ್ತ ಇದ್ದಾನೆ ಅನ್ನಬೇಕಾದ್ರೆ ಸಯೋಗ ಕೇವಲಿ ಅಥವಾ ಅರಹಂತ ಪರಮಾತ್ಮ ಇದಾರಲ್ಲ, ಅವರ ದೇಹ ಸಹಿತನೇ ಇದ್ದಾರೆ. ಯಾವನಾದರೂ ಜ್ಞಾನಿ ವಿಶೇಷವಾಗಿ ಹೀಗೆ ವಿಚಾರ ಮಾಡಬಹುದೇನ? ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ಸುಖ, ಅನಂತ ವೀರ್ಯ ಪ್ರಕಟ ಇದೆ, ಮತ್ತು ಇವರ ಮೋಕ್ಷಕ್ಕೆ ಹೊರಟೋಗಿ ಬಿಡಬೇಕು, ಅಥವಾ ಇವರು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಇವರ ದೇಹದ ನಾಶ ಮಾಡಬೇಕು. ಯಾರಾದ್ರೂ ವಿಚಾರ ಮಾಡೋಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಜೀವದ ಮೋಕ್ಷ, ಜೀವದ ಸುಖ, ಜೀವದ ಪರಿಣಾಮಾಧಾರಿತ ಇದೆ ವಿನ ದೇಹದ ವಿದ್ಯಮಾನತೆಯಿಂದ ಅದಕ್ಕೆ ಯಾವ ಬಾಧೆನೂ ಇಲ್ರಿ. ಇದು ಮೂಲ ಮಾತು ಇದೆ. ದೇಹದ ವಿದ್ಯಮಾನತೆಯಿಂದ ಜೀವನ ಸುಖದೊಳಗೆ ವ್ಯತ್ಯಯ ಬರ್ತಿದೇನ್ರಿ ಸುಂದರತೆ? ದೇಹದ ವಿದ್ಯಮಾನತೆಯಿಂದ ಜೀವದ ಮುಕ್ತ ತನಕ ಬಾಧೆ ಬರ್ತಿದೆಯನ? ಸ್ವರೂಪದಿಂದ ವಿಚಾರ ಮಾಡಿದರ ದೇಹದ ವಿದ್ಯಮಾನತೆಯೊಳಗ ಜೀವನಿಗೆ ಜೀವದ ಮುಕ್ತ ಸ್ವರೂಪಕ್ಕ ಯಾವ ಬಾಧೆ ಇದೆ ಹೇಳ್ರಿ? ದೇಹ ಜೀವವನ್ನ ಸ್ಪರ್ಶ ಮಾಡಿಯೇ ಇಲ್ರಲ್ಲ. ಇದು ಮೂಲ ವಸ್ತು ಸ್ವರೂಪಕ್ಕೆ ಏನಿದೆ ಅದಕ್ಕೆ ಶ್ರದ್ಧೆಯ ಮಾತು ಹೇಳಿದ್ದಾರೆ. ಶ್ರದ್ಧೆ ಯಥಾರ್ಥ ಶ್ರದ್ಧೆ ಇದು ಮೋಕ್ಷದ ಮೂಲ ಇದ್ದರ, ವಿಪರೀತ ಶ್ರದ್ಧೆ ಇದು ಅನಂತ ಸಂಸಾರಕ್ಕೆ ಆಧಾರ ಇದೆ ರೀ. ಪಂಚ ಮಹಾವ್ರತದ ನಿರತಿಚಾರ ಪರಿಪಾಲನೆ ಮಾಡ್ತಾ ಇರುವೊಳಗೂ ಕೂಡ ವಿಪರೀತ ಶ್ರದ್ಧೆ ಇತ್ತು ಅಂತಂದ್ರೆ ಅಲ್ಲಿ ಅನಂತ ಸಂಸಾರ ಇದೆ ರೀ. ಅನಂತ, ಬರೇ ಸಂಸಾರ ಅಲ್ಲ, ಅನಂತ ಸಂಸಾರ ಇದೆ. ಪಂಚ ಮಹಾವ್ರತದ ಪಾಲನೆ ಹೇಗೆ ಮಾಡ್ತಾ ಇದ್ದಾನೆ? ಜಿನೇಂದ್ರ ಪ್ರಭು ಯಾವ ಪ್ರಕಾರ ಹೇಳಿದಾರೋ ಅದೇ ಪ್ರಕಾರ ಸಂಪೂರ್ಣ ಶ್ರದ್ಧೆ ಇದೆ ಅವನಿಗೆ. ಯಾರ ಮೇಲೆ? ಸರ್ವಜ್ಞ ಜಿನೇಂದ್ರ ಪ್ರಭುವಿನ ಮೇಲೆ. ಇದು ಮಾತೇನಿದೆ ಅದಕ್ಕೆ ಸೂಕ್ಷ್ಮ ಅನ್ನುವಂಥ ಏನು ಒಂದು ಶಬ್ದ ಕೊಟ್ಟಿದ್ದಾರೆ. ಆ ಶಬ್ದದ ಮೂಲಕನ ನಾವು ಪುನಃ ಬರುವಂತಹ ವಿಷಯದ ವಿಚಾರ ಮಾಡಿದ್ದೆ. ಆದ್ರ ಆ ಧರ್ಮದ ಸ್ವರೂಪ ಏನಿದೆ ಅನ್ನೋದು ಸ್ವಲ್ಪ ಲಕ್ಷ್ಯದೊಳಗ ಬರೋದು ಸಾಧ್ಯ. ಸೂಕ್ಷ್ಮ ಅರ್ಥಾತ್ ಇಲ್ಲಿ ಮೇಲೇನು ನಡೆದಿದೆ ಹಾಗಿಲ್ಲ. ಸರ್ವಜ್ಞ ಪ್ರಭುವಿನ ವಚನದ ಮೇಲೆ ಸಂಪೂರ್ಣ ಶ್ರದ್ಧೆ ಮಾಡಿದ್ರೂ ಕೂಡ ಆ ಶ್ರದ್ಧೆಯ ಅನುಸಾರ ನಿರತಿಚಾರ ಆಚರಣೆ ಮಾಡ್ತಾ ಇದ್ರೂ ಕೂಡ ಅನಂತ ಸಂಸಾರ ಆಗ್ತಾ ಇದೆ ಅಲ್ಲಿ. टोडरमल जी ने ಹೇಳಿದ್ರು, जो जीव जैन है जिन आज्ञा को मानते हैं उनमें भी मिथ्यात्व रहता है, उसका निरूपण करते हैं. जो जीव जैन है, जीव रे मनुष्य अಲ್ಲ, जो जीव जैन है ಏನಿದೆ ಅವರ ಶಬ್ದಗಳು. ಅದಕ್ಕೆ ಪ್ರಾರಂಭದೊಳಗೆ ಹೇಳಿತ್ತು, ಜಿನಾಗಮದ ಶಬ್ದನ ಇದ್ರನು, ವಾಕ್ಯನ ಇದ್ರನು, ಅವುಗಳೆಲ್ಲ ಶಬ್ದಶಃ ಅರ್ಥ ಮಾಡಿದರ ಜೀವನಿಗೆ ಪ್ರಯೋಜನಭೂತ ಅಂಶ ಪ್ರಾಪ್ತ. ಸಮಯ ಸಾರಲು ಪ್ರಾರಂಭದೊಳಗೆ ಜಯಚಂದ್ ಛಾಬಡ ಏನು ಹೇಳಿದ್ರು? ಶಬ್ದ ಬ್ರಹ್ಮ, ಪರಬ್ರಹ್ಮ, ವಾಚಕ, ವಾಚ್ಯ, ನಿಯೋಗ. ಅವು ಎರಡರಲ್ಲೇ ಏನಿದೆ? ವಾಚಕ, ವಾಚ್ಯ, ನಿಯೋಗ. ಯಾವ ಎರಡರಲ್ಲೇ? ಶಬ್ದ ಬ್ರಹ್ಮ ಮತ್ತು ಪರಬ್ರಹ್ಮದಲ್ಲಿ. ಶಬ್ದ ಬ್ರಹ್ಮ ಏನಿದೆ? ವಾಚಕ ಇದೆ. ಪರಬ್ರಹ್ಮ ಅವೇನಿದ್ದಾನೆ? ವಾಚ್ಯ ಇದ್ದಾನೆ. ಮತ್ತು ಆ ವಾಚ್ಯದ ಕಡೆಗೆ ಲಕ್ಷ್ಯ ಇಲ್ಲದ ವಾಚಕದಿಂದ ಏನಾಗೋದೈತ್ರಿ?
ಶಬ್ದದಿಂದ ದೃಷ್ಟಾಂತ ಯಾವಾಗಲೂ ಇರುತ್ತಿದೆ. ಸಕ್ಕರೆ ಶಬ್ದದಿಂದ, ಸಕ್ಕರೆಯ ಪರಿಭಾಷೆಯಿಂದ ಉಪಯೋಗ ಎಷ್ಟಿದೆ ಹೇಳಿ. ಸಕ್ಕರೆ ಶಬ್ದದಿಂದ ಉಪಯೋಗ ಎಷ್ಟಿದೆ. ಇನ್ನು ಸಕ್ಕರೆ ಮೂಲ ವಾಚ್ಯ ರೂಪದ ವಸ್ತು ಇದೆಯಲ್ಲ, ಅದಕ್ಕೆ ಶಬ್ದದ ಅವಶ್ಯಕತೆ ಇದೆ ಅಂತ. ಸಕ್ಕರೆ ಶಬ್ದದ ಅವಶ್ಯಕತೆ. ಸಕ್ಕರೆ ಕಣದ ಮೇಲೆ ಸಕ್ಕರೆ ಅಂತ ಹೇಳಿ ಬರೆಯೋಕೆ ಸಾಧ್ಯ ಇದೆ, ಬರಿಬೇಕಾಗಿದೆ. ಸಕ್ಕರೆ ಅಂದ್ರೆ 1 kg ಸಕ್ಕರೆಯ ಪೊಟ್ಟಣ ಅಲ್ಲ, 4 kg ಸಕ್ಕರೆಯ ಡಬ್ಬ ಅಲ್ಲ. ಸಕ್ಕರೆ ಅಂದ್ರೆ ಒಂದೊಂದು ಪ್ರತಿಯೊಂದು ಅವೇನ್ ಅದಾವಲ್ಲ ಸಕ್ಕರೆಯ ಹರಳುಗಳ, ಅದರ ಮೇಲೆ ಬರೀಲಿಕ್ಕೆ ಬೇಕು, ಅವಶ್ಯಕತೆ ಇದೆ, ಬರೆಯೋದು ಸಾಧ್ಯ ಇದೆ. ಹಾಗಾದ್ರೆ ವಾಚಕ ಶಬ್ದ ಏನು ಹೇಳ್ತಿದೆ, ಆ ವಾಚ್ಯದ ಕಡೆಗೆ ಸಂಕೇತ ಮಾಡ್ತಿದೆ. ಜಿನಾಗಮನ ವಚನ ಏನು ಹೇಳ್ತಿದೆ, ವಾಚ್ಯ ರೂಪ ಪದಾರ್ಥದ ಕಡೆಗೆ, ಪರಬ್ರಹ್ಮನ ಕಡೆಗೆ, ಪರ ಅರ್ಥಾತ್ ಶ್ರೇಷ್ಠ, ಶ್ರೇಷ್ಠ ಬ್ರಹ್ಮಸ್ವರೂಪಿ ಆತ್ಮನ ಕಡೆಗೆ ಸಂಕೇತ ಮಾಡ್ತಿದೆ. ಅದು ಮತ್ತು ಅವನ ಕಡೆಗಂತೂ ನಮ್ದು ಲಕ್ಷಣ ಇಲ್ಲ, ಬರೇ ಆ ವಾಚಕ ಶಬ್ದದೊಳಗರೆ. ದರ್ಶನಂ ದೇವ ದೇವಶ್ಯ ದರ್ಶನಂ ಪಾಪನಾಶನಂ ಶಬ್ದ ಹೇಳಿದೇವ್ರಿ. ನಾವು ದೇವನ ದರ್ಶನ ಮಾಡಿದೇವೇನ, ಆಯ್ತೇನ ಇಲ್ಲ. ಹಾಗಾದ್ರೆ ದರ್ಶನಂ ದೇವ ದೇವಶ್ಯ, ದೇವರ ದೇವದನ ಯಾವದನ, ದೇವರ ದೇವ ಯಾವ, ಯಾವ ಜಿನೇಂದ್ರ ದೇವದನಲ್ಲ, ಅವನು ಸ್ವರ್ಗದಲ್ಲಿರುವಂತಹ ದೇವರಿಗೆ ಕೂಡ ದೇವರದನ. ಆದ್ರ ಇವು ದೇವಿದ್ದಾನೆ ಅಂತ ಹೇಳಿ ತಿಳಿಬೇಕಾದ್ರ ಅವನಿಗಿಂತ ಶ್ರೇಷ್ಠ ದೇವ ನಾನಿದ್ದೇನೆ ತಿಳಿಬೇಕಲ್ಲ. ಇವು ದೇವಿದ್ದಾನೆ ಅಂತ ಹೇಳಿ ನಾನೇ ತಿಳಿಬೇಕಲ್ಲ, ಅವನು ಹೇಳುದಿಲ್ಲ ನಾನು ದೇವಿದ್ದೇನೆ ಅಂತ ಹೇಳಿ. ಹೇಳಿದ್ರೂ ಕೂಡ ನಾನು ತಿಳಿದಿದ್ರೆ ಅವನು ನನಗೆ ದೇವ ಎಷ್ಟಾದ್ರೆ. ದರ್ಶನಂ ದೇವ ದೇವಶ್ಯ ದರ್ಶನಂ ಪಾಪನಾಶನಂ. ಎಲ್ಲಿ ಪಾಪನಾಶನಮದಾಯಿತು ಹೇಳ್ರಿ. ದೇಹ ಬುದ್ಧಿ ಹೋಯ್ತನ, ಭೋಗ ಬುದ್ಧಿ ಹೋಯ್ತನ, ಪರಪದಾರ್ಥವನ್ನ ಚೇತನ ಅಚೇತನ ಯಾವುದು ನಮ್ದು ಪರಿವಾರ ಇದೆ, ಪರಪದಾರ್ಥಗಳ ಸಮೂಹ ಇದೆ, ಅದರೊಳಗಿನ ನನ್ನತನದ ಭಾವ ಹೊರಟು ಹೋಯ್ತೇನ. ಒಂದು ಕ್ಷಣವೇ ಮತ್ತೆ ಇರ್ಲಿ, ಅಲ್ಲಿ ಇರುವೊಳಗೊಳಗಡೆ ಅದರ ಅಭಾವ ಆಯ್ತೇನ. ಅರೆ ವಸ್ತುನೇ ಇಲ್ಲ ಅಂದ ಮೇಲೆ ಮತ್ ಹಾಗೆ ಅನ್ನಿಸ್ತಿದ್ದೀರಿ ನಮ್ಗ. ಅದರ ಒಳಗಡೆ ಅಭಿಪ್ರಾಯದೊಳಗಿದೆ, ಅದು ನನ್ನ ಮನೆ, ಅವರು ನನ್ನ ಪರಿವಾರ, ಇದು ನನ್ನತನ. ಎಲ್ಲಿದೆ ಹೇಳಿದ್ರೆ ಶಬ್ದದೊಳಗೆ ನಮ್ಮ ದೇವ ದರ್ಶನ ಐತೆನ. ದರ್ಶನ ಪಾಠ ಅಂದೇವು ಪರಿಶುದ್ಧವಾಗಿ. ಯಾಕಂದ್ರೆ ಅತಿಚಾರ ದೋಷ ಇಲ್ಲ, ವ್ಯಂಜನಾಚಾರ ಅರ್ಥಾಚಾರ ಎಲ್ಲ ಹೇಳಿದಾರಲ್ಲ. ದರ್ಶನಂ ದೇವ ದೇವಶ್ಯ ದರ್ಶನಂ ಪಾಪನಾಶನಂ. ಎಷ್ಟು ಶುದ್ಧ ಹೇಳಿದ್ರ, ಎಷ್ಟು ರಾಗವಾಗಿ ಮಧುರವಾಗಿ ಹೇಳಿದ್ರ, ಎಷ್ಟು ಸ್ಫುಟವಾಗಿ ಹೇಳಿದ್ರ ನಮ್ಗೆ ದೇವನ ದರ್ಶನ ಐತ್ರಿ. ಅದೇ ಆಗುವ ಮಾತಿರ್ತೇನೆ, ಹೇಳುವ ಮಾತಿದ್ರಿ. ದರ್ಶನ ಆಗ್ಬೇಕಾಗಿದೆ, ಹೇಳೋದಿದೆ. ಯಾರಿಗೆ ಹೇಳೋದಿದೆ? ನನಗೆ ಹೇಳ್ಕೊಡಿ. ಯಾರಿಗೆ ಹೇಳೋದಿದೆ? ಹೇಳೋದೇನು ಬರೀ ನಿಮಿತ್ತ, ಬರೀನ ಕಾಳಜಿ ಇದೆ. ಅದ ಒಳಗೆ ದರ್ಶನ ಆಗ್ಲೇ ಇಲ್ಲ ನಮ್ಗ. ಆ ದೇವಂದು ಆಗ್ಲಿಲ್ಲ. ಮತ್ತು ಆ ದೇವು ಯಾವ ದೇವನ ಸ್ವರೂಪ ಹೇಳಿದ್ದಾನೆ ಅಥವಾ ಯಾವ ದೇವನಲ್ಲೇ ಸ್ವಯಂ ನಿಮಗ್ನ ಇದ್ದಾನೆ ಅವನ ಸ್ವರೂಪನು ಲಕ್ಷಣೊಳಗೆ ಬರಲಿಲ್ಲ. ಅದ ಲಕ್ಷಣೊಳಗೆಲ್ಲ ಬರಲಿಲ್ಲ, ದರ್ಶನನ ಆಗ್ಲಿಲ್ಲ ಅಂದ್ಮೇಲೆ ಪಾಪನಾಶ ಆಗಬಹುದ್ರಿ. ಪಾಪನಾಶದ ಉಪಾಯ ಯಾವ್ದ? ಅಲ್ಲಿ ಇದೆ ನೋಡ್ರಿ. ಪಾಪನಾಶದ ಉಪಾಯ ಯಾವ್ದ? ದೇವನ ದರ್ಶನ ರೀ. ಎಷ್ಟು ಸ್ಪಷ್ಟ ಇದೆ ರೀ. ಹಾಗೆ ಹೋಗಿ ಹೀಗೆ ಬಂದ ನಂತರ ಎಷ್ಟು ಸರಳ ಇದೆ. ಪಾಪನಾಶದ ಉಪಾಯ ಯಾವುದು? ಸ್ವರ್ಗದ ಸೋಪಾನ ಯಾವುದಾಗುತ್ತೆ? ದೇವನ ದರ್ಶನ ಆದ್ರೆ ಸ್ವರ್ಗದ ಸೋಪಾನ. ಮೋಕ್ಷದ ಸಾಧನೆ ಯಾವುದಿದೆ? ದೇವನ ದರ್ಶನ. ದೇವರ ದೇವ, ದೇವಾಧಿದೇವ, ಅಧಿದೇವ, ಆದಿದೇವ, ಪ್ರಥಮ ದೇವ ಯಾವ ಈ ದೇವ ದೇವಾಲಯದೊಳಗ ನನ್ನ ಹಾಗೆ ಇರುವಂತಹ ವೀತರಾಗಿ ಜ್ಞಾನಾನಂದದ ಸಾಗರ ನಿನ್ನ ದೇಹ ದೇವಾಲಯದೊಳಗೆ ಇದ್ದಾನೆ ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಅದು ಕೇಳಲಿಕ್ಕೆ ನಾವು ಪೂರಾ ಕಿವಿ ಬಂದ ಮಾಡ್ಕೊಂಡು ಹೋಗಿದ್ದೇವೆ. ಅಲ್ಲಿ ನಮಗ್ ಬರೀ ಅವರಿಗೆ ಹೇಳೋದಿದೆ. ದರ್ಶನಂ ಜಿನ ಚಂದ್ರಶ್ಯ ಸದ್ಧರ್ಮಾಮೃತ ವರ್ಷನ. ಎಲ್ಲಾಯ್ತು ಅಮೃತದ ವರ್ಷನ? ಅಮೃತದ ವೃಷ್ಟಿ ಎಲ್ಲ ಆಯ್ತ್ರಿ. ಸದ್ಧರ್ಮದ ರೂಪಿ ಅಮೃತದ ವೃಷ್ಟಿ ಎಲ್ಲೇ? ಅಮೃತದ ವೃಷ್ಟಿ ಆದ ನಂತರ ಶಾಂತಿ ಸುಖ ಏನಾದ್ರೂ ಆಗುತ್ತಲ್ಲ ಒಳಗೆ. ಅಮೃತದ ವೃಷ್ಟಿ ಎಲ್ಲೇ? ಅಲ್ಲೇ ಆಯ್ತದೆ. ಅದು ಅಲ್ಲೇ ದೇವನಲ್ಲೇನ ಆಯ್ತದೆ ಅಂತ ಹೇಳಿ ನಾವು ಶಾಂತ ಸುಖದ ಸಾಗರ. ಜನ್ಮದ ವಿನಾಶ
ವರ್ಧನಂ ಸುಖಮಾಯಿದೆ. ಏನಿದೆ ಅದರಲ್ಲಿ ಸಂಪೂರ್ಣ ಸಂಸಾರದಿಂದ ಪರಿಮುಕ್ತ ಆಗುವಂತ ಸುಂದರವಾದಂಥ ರಾಜಮಾರ್ಗವನ್ನೇ ತೋರಿಸಿದ್ದಾರೆ. ಆದ್ರೆ ನಾವು ಅಂತಿರ್ತೀವಿ ಲಕ್ಷ್ಯದಲ್ಲಿದ್ದು पूजा म्हटलं की धन्यता वाटते वाटते अल्ले मिथ्यात्व झाले त्यांच्या चिंतनाने लिहिलेले आहेत ते मी ते वाचते आपल्याला पूजा करते. ಅವ್ರು ಬರೆದ್ರು ಬರಿ ವೇಳೆದೊಳಗೆ ಅವ್ರು ಎಲ್ಲಿದ್ರು ಆ ಭಾವದ ಆನಂದದ ಕಡಲೊಳಗೆ ಅವ್ರು ಮುಳುಗಿ ಹೇಳ್ತಾ ಇದ್ದಾರೆ. ಆವಾಗ ಆ ಕಡಲೊಳಗಿಂದ ಒಂದು ಹನಿ ಆನಂದದ ಕಡಲೊಳಗಿನ ಒಂದು ಬಿಂದು ಹೊರಗೆ ಬಂದ ಅಕ್ಷರದ ರಚನೆ ಆಗಿದೆ. ನಾವು ಅಕ್ಷರವನ್ನು ತಗೊಂಡು ಕುಣಿತಾ ಇದ್ದೇವೆ. ಅದೇ ಪ್ರಶ್ನೆ ಅದೇ ಆಖಿರ ಅಂಕರೇಕ್ಯ ನಾವೇನು ಮಾಡೋದನ್ನ ಸ್ವಭಾವ ನಮಗೆಲ್ಲ ಇಷ್ಟು ನಮಗೆ ಸ್ವೀಕಾರ ಆಗುತ್ತಾ ಮಾಡೋದು ಯಾಕೆ ಬೇಕಾಗಿದೆ? ಯಾಕೆ ಬೇಕಾಗಿದೆ? ನನ್ನ ಸ್ವಭಾವದೊಳಗೆ ಯಾವುದೇ ಇಲ್ಲ, ಅದನ್ನ ಮಾಡುವ ಹಠ ಯಾಕ್ರಿ ನಮಗ? ಏನಾದ್ರೂ ಮಾಡೋದು ಅರೆ ಏನೋ ಮಾಡೋದು ನಿನ್ನ ಸ್ವಭಾವ ಇಲ್ಲ ನೋಡ್ರಿ. ಸಾಕ್ಷಾತ್ ಆಯು ಪೂರ್ಣ ಆಗ್ತಿದೆಯಲ್ಲ, ಆಯು ಪೂರ್ಣ ಆಗ್ತಿದೆ. ಆ ವೇಳೆದೊಳಗೆ ನಾನೇನ್ ಮಾಡ್ತೇನ್ರಿ? ನನಗೆ ದೇಹದ ಜೊತೆಗೇನೆ ಇರೋದಿದೆಪ್ಪ, ಇದೇ ದೇಹದ ಜೊತೆಗೆ ಇಲ್ಲೇ ನಿಮ್ಮೆಲ್ಲರ ಜೊತೆಗೆ ಇರೋದಿದೆ. ನಾನೇನ್ ಮಾಡ್ತೇನೆ ಅಥವಾ ನೀವೇನ್ ಮಾಡ್ತೀರಿ? ನನ್ನ ಅಥವಾ ವೈದ್ಯ ಡಾಕ್ಟರ್ಸ್ ಏನ್ ಮಾಡ್ತಾರೆ? ಧನ ಏನ್ ಮಾಡ್ತೀವಿ? ಮಂತ್ರ ತಂತ್ರಾದಿ ಏನ್ ಮಾಡ್ತೇವೆ? ಎಲ್ಲಾ ವಿಫಲ ಆಗಲ್ಲ. ಹಾಗಾದ್ರೆ ಯಾವಾಗ ಯಾರ್ಯಾರಿಗೆ ಸಫಲ ಆಗ್ತಾವ ಅಥವಾ ಸದೈವ ಸರ್ವರ ಸಲುವಾಗಿ ಅವು ವಿಫಲನಾದವ್ರಿ? ಸದೈವ ಸರ್ವರ ಸಲುವಾಗಿ ಒಂದರೊಳಗೆ ಇನ್ನೊಂದು ನಿರರ್ಥಕ ಇದೆ ರೀ ವಿಷಯನ್ನ. ಒಂದರೊಳಗೆ ಇನ್ನೊಂದರದ ಪ್ರವೇಶನೇ ಇಲ್ಲ. ಮೊನ್ನೆ ಹೇಳಿದ್ರಿ, ಒಂದು ಪರಮಾಣು ಅತ್ಯಂತ ನಿಕಟವರ್ತಿಯಾದಂಥ ಇನ್ನೊಂದು ಪರಮಾಣುವಿನ ಪ್ರವೇಶ ತನ್ನಲ್ಲೇ ಆಗಬಿಡುವುದಿಲ್ಲ. ಆದ್ರೆ ಅದು ಸಹಿಸುವುದಿಲ್ಲ ಅಂದ್ರೆ ಏನ್ ಮಾಡ್ತಿದೆ? ಅದಕ್ಕೆ ಏನು ಮಾಡುವ ಪ್ರಸಂಗನೂ ಬರುವುದಿಲ್ಲ, ಅದರೊಳಗೆ ಯಾವುದಕ್ಕೆ ಪ್ರವೇಶ ಆಗುವುದಿಲ್ಲ. ಬಹಳ ಸುಂದರ ವ್ಯವಸ್ಥೆ ಇದುವೇ ಈ ವಿಶ್ವದ ಸುಂದರತೆ ಇದೆ. ಇದುವೇ ಜಿನೇಂದ್ರ ಪ್ರಭುವಿನ ಆ ಜಿನಾಗಮದ ಸುಂದರತೆ ಇದೆ. ಜಿನೇಂದ್ರ ಪ್ರಭುವಿನ ವಾಸ್ತವಿಕ ಯಾವ ಒಂದು ಸರ್ವಜ್ಞತೆ ಇದೆ, ಅದರ ಸುಂದರತೆ ಇದುವೇ ಇದೆ. ಯಾರೂ ಯಾರ್ದು ಯಾವ ಕಾರ್ಯವನ್ನು ಮಾಡೋದು ಸಾಧ್ಯ ಇಲ್ಲ. ಕಳುವಾಯ್ತಲ್ಲ, ಆ ಕಳ್ಳರು ಮಾಡಿರೋ ಇವರ ಅಸಾವಧಾನತೆನೋ ಏನಿದೆ? ಆ ಸಮಯದೊಳಗ ಆ ವಸ್ತು ಯಾರಿಗೆ ಸೇರಬೇಕಾಗಿತ್ತು ಆ ವಸ್ತು ಸ್ವಯಂ ಸೇರಿದೆ. ಆ ಜೀವಗಳ ಭಾವ ಏನು ಮಾಡಿದ್ರಲ್ಲ, ಆ ಭಾವದ ಅನುಭವ, ದುಃಖ ರೂಪದ ಅನುಭವ, ಭಯ ರೂಪದ ಅನುಭವ ಸ್ವಯಂ ಆ ಜೀವರುಗಳು ಆ ಸಮಯದಲ್ಲಿ ಮಾಡಿದ್ದಾರೆ. ಏನಾಯ್ತು? ವಸ್ತು ಸ್ವಯಮೇ ನಾನು ರಕ್ಷಣೆ ಮಾಡ್ತೇನಂತಂದ್ರೆ ಅದು ಉಳಿಯೋದು ಸಾಧ್ಯ ಇಲ್ಲ. ಅದು ಎಲ್ಲಿ ಹೋಗಬೇಕಾಗಿದೆಯೋ ಅಲ್ಲೇನು ಬರೆದಿದೆ ಕಾರ್ತಿಕೇಯನ ಪರೀಕ್ಷಾದ ಯಾವ ಜೀವದ ಒಂದ್ಸಲ ನೆನೆಸಿಕೊಳ್ಳೋಣ. ಆನಂದದ ಅಲೆಗಳ ಆತ್ಮ ಪ್ರದೇಶಗಳು ಎಲ್ಲ ವಿಸ್ತರಿಸ್ತವೆ. ಏನ ಯಾವ ಜೀವದ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದೊಳಗ ಯಾವ ನಿಮಿತ್ತದಿಂದ ಜನ್ಮ ಅಥವಾ ಮರಣ, ಉಪಲಕ್ಷಣದಿಂದ ಸುಖ ದುಃಖ ಹಾನಿ ರೋಗ ದರಿದ್ರ ಇವೆಲ್ಲ ಯಾವ ಜೀವನಿಗೆ ಯಾವ ಸಮಯದೊಳಗೆ ಯಾವ ಕ್ಷೇತ್ರದೊಳಗೆ ಯಾವ ಕಾಲದೊಳಗೆ ಯಾವುದರ ನಿಮಿತ್ತದಿಂದ ಆಗೋವಿದವೆ ಅವ ಅದೇ ಸಮಯದೊಳಗೆ ಅದೇ ಕ್ಷೇತ್ರದೊಳಗೆ ಅದೇ ಕಾಲದೊಳಗೆ ಅದೇ ನಿಮಿತ್ತದಿಂದ ಆಗಿ ತೀರ್ತವೆ. 100 ಜನ ಇಂದ್ರರ ಬಂದ್ರ ಒಂದು ಸಮಯ ಅದರನ್ನ ಹಿಂದೆ ಮುಂದೆ ಮಾಡೋ ಸಾಧ್ಯ ಇಲ್ಲ. ಆಗೋದಾಗ್ಲಿಪ್ಪ, ಆದ್ರೆ ಇನ್ನೊಂದು ತಾಸಲೆ ಆಗಲಿ. 100 ಜನ ಜಿನೇಂದ್ರ ಅಲ್ಲ, 100 ಜನ ಇಂದ್ರ ಅಷ್ಟಲ್ಲ, 100 ಜನ ಜಿನೇಂದ್ರ. ಇಂದ್ರನ ಸಾಮರ್ಥ್ಯ ಎಷ್ಟ? ವಜ್ರಾಯುಧಾರಿ ಇಂದ್ರನ ಸಾಮರ್ಥ್ಯ ಎಷ್ಟು ಸುಧಾರೆ? ಇಡೀ ಜಮ್ಮು ದ್ವೀಪವನ್ನ ಉಲ್ಟಾ ಮಾಡುವಂತಹ ಸಾಮರ್ಥ್ಯ ಅವನಲ್ಲಿ ಇದೆ, ತಲೆ ಕೆಳಗೆ ಮಾಡುವಂತ. ಆದ್ರೆ ಅವನಿಗೆ ಆ ಪ್ರಕಾರದ ವಿಕಾರನ ಆಗುವುದಿಲ್ಲ, ಆ ಪ್ರಕಾರದ ಕಷಾಯನ ಉತ್ಪನ್ನ ಆಗುವುದಿಲ್ಲ.
ಅಷ್ಟು ಅದು ಅವ್ರ ಕಡೆ ಬಲ ಇದೆ, ಕಷಾಯ ಇಲ್ಲ. ಹಾ. ನಮ್ಮ ಕಡೆ ಕಷಾಯ ಕಷಾಯ ಬಲ ಏನೋ ಬಲ ಇಲ್ಲ. ಕಷಾಯ ಬಲ ಇದೆ. ಹೀಗೆ ಇದೆ. ಅರಹಂತರ ಸಾಮರ್ಥ್ಯ ಎಷ್ಟಿದೆ? ಇಡೀ 3 ಲೋಕವನ್ನು ಉಲ್ಟಾ ಮಾಡುವಷ್ಟು ಅನಂತ ಬಲ ಇಲ್ಲ. ಆದರೂ ಕೂಡ ಯಾವ ಜೀವದ ಜನ್ಮ ಮರಣ ಸುಖ ದುಃಖ ರೋಗ ದಾರಿದ್ರ್ಯ ಒಂದ ಸಮಯ ಮುಂದೆ ಹಾಕೋ ಸಾಧ್ಯ ಇಲ್ಲ. ಹಾಗಾದ್ರೆ ಅದು ಅನಂತ ಬಲ ಯಾತಕ್ಕೆ ಇದೆ? ಅದು ಹೀಗೆ ಆಗೋದಿದೆ, ಇದನ್ನ ತಿಳಿಯುವ ಸಲುವಾಗಿ ಅನಂತ ಬಲ ಬೇಕ್ರಿ. ನಾವು ದುರ್ಬಲದೇವ ಅಂತೇಳಿ ತಿಳಿತಾ ಇದ್ದೇವೆ. ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ. ಜಿನವಾಣಿಯ ಶ್ರದ್ಧೆಯಿಂದ ಜಿನವಾಣಿಯನ್ನು ಕೇಳುವುದರಿಂದ ಸಮ್ಯಕ್ ದರ್ಶನ ಆಗುವುದಿಲ್ಲ. ಸ್ವಾಮೀಜಿ ಹತ್ರ ಬರೋರಿಗೆ ಕೆಲವರು ಪ್ರಶ್ನೆ ಮಾಡಿದರು, ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ, ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ ಅಂತ ಹೇಳಿ ಅಲ್ಲಿ ಹೇಳ್ತಾರೋ. ದ್ರವ್ಯ ಶುದ್ಧದ ಅಭ್ಯಾಸದಿಂದ ಆತ್ಮನ ಕಲ್ಯಾಣ ಆಗುವುದಿಲ್ಲ ಅಂತ ಹೇಳಿ ಹೇಳ್ತಾರೋ. ಮುಂದೆ ವರ್ಷ 20 ದಿವಸ ಶಿಬಿರಕ್ಕೆ ಯಾಕೆ ಹೋಗ್ತೀರಿ? ಆಗ ಅವ್ರು ಹೇಳಿದ್ರು, ಅದು ಕಾರ್ಯ ಆಗುವುದಿಲ್ಲ ಅನ್ನುವುದ್ರ ಶ್ರದ್ಧೆಯನ್ನು ದೃಢ ಮಾಡ್ಕೊಳ್ಳೋ ಸಲುವಾಗಿ ಹೋಗ್ತಾರೆ. ಅದರ ವಿರೋಧ ಮಾಡೋ ಸಲುವಾಗಿ ಆ ಶ್ರದ್ಧೆಯನ್ನೇ ನಮ್ಮದಾಗಿಸಿಕೊಳ್ಳುವ ಸಲುವಾಗಿ ದೃಢ ಮಾಡಿಕೊಳ್ಳುವ ಸಲುವಾಗಿ. ಅಖಿಲ ಹಂಕರಿಕೆ ವಸ್ತು ಸ್ವರೂಪ ಹೇಗಿದೆಯೋ ಹಾಗೆ ತಿಳಿಯುವ 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 ರೂಢಿ ಮಾಡಿಕೊಳ್ಳುವ ಸಲುವಾಗಿ ಇದನ್ನೆಲ್ಲ ಮಾಡುತ್ತಿದ್ದೇವೆ. ಬೇರೆ ಏನು ಉಪಾಯ ಇದೆ? ಬೇರೆ ಯಾವ ಉಪಾಯ ಯಾವ ಜೀವದ ಯಾವ ಕಾಲದೊಳಗೆ ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ, ಇಲ್ಲವೇ ಬೇಕಾದಷ್ಟೇ. ಕೊನೆಗೊಮ್ಮೆ ಬುದ್ಧಿ ಬರ್ತಿದ್ದೇವೆ, ಪ್ರತಿಯೊಬ್ಬರಿಗೂ ಬರ್ತಿದೆ, ಕೊನೆಗೊಮ್ಮೆ ಬರ್ತಿದೆ. ಆರ್ಖಂಡವನ್ನೆಲ್ಲ ಜಯಿಸಿದಂತ ಚಕ್ರವರ್ತಿ ಬುದ್ಧಿ ಬಂತು ಅಥವಾ ಇಲ್ಲ? ಬಂತು ಅಥವಾ ಇಲ್ರಿ? ವಿಜಯನ ಎಲ್ರಿಗೂ ಬರ್ತಿದೆ. ಆದ್ರೆ ಆ ಬುದ್ಧಿ ಬಂದ ನಂತರ ಎಲ್ಲ ಸಾಮರ್ಥ್ಯ ಎಲ್ಲ ಹ್ರಾಸಾಗಿ ಹೋಗಿರ್ತಿದೆಯಲ್ಲ. ಬುದ್ಧಿ ತಗೊಂಡು ಏನ್ ಮಾಡೋದಿದೆ? ನಮ್ಮ ಏನ್ ಮಣ್ಣು ವ್ಯರ್ಥ. ಇದನ್ನೆಲ್ಲ ಮಾಡಿದ್ಮೇಲೆ ಇಷ್ಟು ವರ್ಷ ಮರುಗಳಿಂದ ಉತ್ಸಾಹ 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 ಕಲಿಯೋದು, ಆಮೇಲೆ ಬಳಸೋದು, ಆಮೇಲೆ ಪತ್ನಿ ಪುತ್ರ ಪರಿವಾರ, ಆಮೇಲೆ ಪ್ರತಿಷ್ಠೆ, ಏನೇನಿಲ್ಲ. ಕೊನೆಗೆ ಮರಣಾಸನ್ನ ಆಗ್ತಾನಿಲ್ಲ. ಅವಾಗ ಯಾವುದೇ ಎಷ್ಟೆಷ್ಟು ಉಪಯೋಗಕ್ಕೆ ಬರ್ತಿದೆ, ಯಾವುದೇ ಎಷ್ಟು ಬರ್ತಿದೆ. ಹಾಗಾದ್ರೆ ಮಾಡೋದಿಲ್ಲ. ಮಾಡೋದು ನೀನೇನೂ ಮಾಡಲಿಲ್ಲ, ಬರಬೇಕಾದದ್ದು ಬಂತು. ಕ್ಷಯೋಕ್ಷಮದೊಳಗೆ ಯಾವ್ಯಾವ ರೀತಿ ಯಾವ್ಯಾವ ದಿಕ್ಕಿನಿಂದ ಯಾವ್ಯಾವುದರ ವಿಕಾಸ ಯಾವ್ಯಾವಕ್ಕೆ ಸಂಬಂಧಿಸಿದ ಹಾಗೆ ವಿಕಾಸ ಆಗೋದಿಷ್ಟು ಅಷ್ಟಾಯ್ತಲ್ಲ. ಅಷ್ಟೇ ಇದೆ, ಮಾಡಲಿಲ್ಲ. ಏನು ಕ್ಷಯೋಕ್ಷಮದೊಳಗೆ ವಿಕಾಸವನ್ನು ಕೂಡ ನಾವು ಮಾಡಲಿಲ್ಲ. ಒಂದಾದ್ಮೇಲೆ ಒಂದು ತರಗತಿಯನ್ನು ದಾಂಟುತ್ತಾ ಹೋಗ್ತಾನಲ್ಲ ವಿದ್ಯಾರ್ಥಿ. ಕ್ಷಯೋಕ್ಷಮದ ವಿಕಾಸ ಸ್ವಯಮೇ ಅವನಲ್ಲಿ ಇದ್ದದ್ದ ವಿಕಾಸ ಆಗ್ತಿದೆಯೋ ಅಥವಾ ಬರೀ ಏನಾದರೂ ಬರ್ತಿದೆಯೋ? ಆ ವಿಕಾಸ ಕೂಡ ಸ್ವಕಾಲದಲ್ಲಿ ಸ್ವಸಾಮರ್ಥ್ಯದಿಂದ ಆಗ್ತಿದೆಯೋ ಅಥವಾ ಗುರುವಿನ ಪಾಠ ಬೋಧದಿಂದ ಆಗ್ತಿದೆ? ಇಲ್ಲವೇ ಇಲ್ಲ. ವಿಶ್ವಾಸನ ಆಗುವುದಿಲ್ಲ. ಈ ಜೀವ ಎಷ್ಟು ಬೆಳಿಬೇಕು ಅಷ್ಟೇ ಬೆಳೀತಿದೆ ಅಂದ್ರೆ ಬೀಜ. ಹೌದು ಅಥವಾ ಇಲ್ಲ? ಏನೇನು ಮಾಡಿದ್ರೆ ಅದು ಹೆಚ್ಚು ಬೆಳೀತಿದೆ ಅಂದ್ರೆ ಇಲ್ಲ. ಆದ್ರೆ ನಮ್ಗೆ ಸಂಯೋಗ ದೃಷ್ಟಿ ಇದ್ದ ಕಾರಣ ಖತ್ ಪಾನಿ ಚಾಂಗಲ ದಿಲೆ म्हणून एवढं आले. ಅದೇ ಪ್ರಕಾರ ಇದ್ರೆ ವಿಜಯಣ್ಣ ನೋಡ್ರಿ, ಒಂದೇ ಪ್ರಕಾರದ ನಿಯಮಿತವಾಗಿ ಪಥ್ಯ ರೂಪದ ಆಹಾರವನ್ನ ಸ್ವೀಕಾರ ಮಾಡ್ತಾ ಬಂದರೆ 60 ವರ್ಷ ತನಕ, ಆಮೇಲೆ ಅದ ವಿರುದ್ಧ ಯಾಕಾಗ್ತಾ ಇದೆ? ಇಷ್ಟು ದಿವಸ ಯಾವ್ದು ಅನುಕೂಲ ಆಗಿತ್ತು ಅದೀಗ ವಿರುದ್ಧ ಯಾಕಾಗ್ತಾ ಇದೆ? ಇಷ್ಟು ದಿವಸ ಅನುಕೂಲ ಅದು ಆಗೇ ಇರಲಿಲ್ಲ. ಇಷ್ಟು ದಿವಸ ಕೂಡ ದೇಹದ ಸಾಮರ್ಥ್ಯದಿಂದ ತನ್ನ ಪಾಡಿಗೆ ತನ್ನ ಕಾರ್ಯವನ್ನ ಮಾಡ್ತಾ ಇತ್ತು. ಆ ನಿಮಿತ್ತದ ಆವಾಗ ಕೂಡ ಅದಕ್ಕೆ ಅವಶ್ಯಕತೆ ಇರಲಿಲ್ಲ. ಅದರ ನಿಮಿತ್ತ ಇದ್ದರೆ ಹೇಗಿತ್ತು? ಅದಕ್ಕೆ ಅನುಕೂಲವಾಗಿ ಇತ್ತು. ಯಾವುದಕ್ಕೆ ಅನುಕೂಲವಾಗಿ? ಉಪಾದಾನದ ಯೋಗ್ಯತೆಗೆ ಅನುಕೂಲವಾಗಿ. ಆದರೆ ಇವೆಲ್ಲ ಮಾತ ಬಹಳ ಮೇಲಿನೂ ಅದಾವೆ. ನಮ್ಮ ಬುದ್ಧಿ ಅಲ್ಲಿಯವರೆಗೆ ತಲುಪತಾನೇ ಇಲ್ಲ. ಅದರ ತಲುಪಿಸುವ ಪ್ರಯತ್ನದ ಸಲುವಾಗಿನ ನಾವು ತಾವಿಲ್ಲಿ ಕೂಡಿರ್ತೇವೆ. ಹೀಗೆ ಅಹಿಂಸಾ ಧರ್ಮದ ಸಲುವಾಗಿ ಅನೇಕಾನೇಕ ಪ್ರಕಾರದ ವಿಪರೀತ ಕಲ್ಪನೆಗಳ ಶ್ರದ್ಧೆಗಳ ಸ್ವಾಭಾವಿಕವಾಗಿ ನಮ್ಮಲ್ಲಿ ಕೂಡ ಆಗ್ತದೆ. ಅಜೇಂದ್ರ ಮಾತು ಕೂಡ ನಮಗೂ ಎಷ್ಟೋ ಬಾರಿ ನಮ್ಮ ಹೃದಯಕ್ಕೂ ಕೂಡ ಒಪ್ಪಿಗೆ ಆಗ್ತವೋ ಅಥವಾ ಇಲ್ಲ? ನಾವು ಗೊತ್ತಿದ್ದು ಇಲ್ಲದ್ದು ಅವುಗಳನ್ನು ಅನುಮೋದಿಸ್ತೇವೆಯೋ ಅಥವಾ ಇಲ್ಲ? ಡಾಕ್ಟರ್ ಅನ್ನ ಅನುಮೋದಿಸ್ತೇವೆ ಅಥವಾ ಇಲ್ಲ? ಮಂತ್ರ ತಾಂತ್ರಿಕರನ್ನು ಅನುಮೋದಿಸ್ತೇವೆಯೋ ಅಥವಾ ಇಲ್ಲ? ಹಾಗಾದ್ರೆ ನಾವು ಯಾವುದರಿಂದ ಎಲ್ಲಿ ಭಿನ್ನದೇವು? ನಮ್ಮ ಜೈನತ್ವ ಎಲ್ಲಿದೆ ಹೇಳಿದ್ರೆ ಟೋಡರ್ ಮಲ್ಜೆ ಹೇಳುವ ಜೈನರು ನಾವಿಲ್ರಿ. 2ನೇ ಅಧ್ಯಾಯದೊಳಗೆ ಏನು ಹೇಳಿದ್ರಲ್ಲ ಆ ಜೈನರ ನಾವಿಲ್ಲ.
ಆದ್ರೆ ಆ ಜೈನರಲ್ಲಿ ಕೂಡ ಮಿಥ್ಯಾತ್ವ ಇದೆ ಅಂತೇಳಿ ಅವ್ರು ಹೇಳಿದ್ದಾರೆ. ನಾವು ಬಹಳ ಬೇರೆ ಜೈನರಲ್ಲಿ ಮೊದಲೆಲ್ಲ ಹೇಳ್ತಾ ಬಂದಿದ್ದಾರಲ್ಲ, ಆ ಎಲ್ಲದರೊಳಗೆ ಸಮಾವೇಶ